ಕ್ಲಿಯರ್ ರೀ, ಸ್ಕ್ರೀನ್ ಶಾಟ್ ಅದ ಇದು. ಹಾಂ, ರೆಪಾಸಿಟರಿ ಅದ ರೀ ಆ್ಯಂಡ್ ನುಡಿ ಅದ ರೀ. ಇವೆಲ್ಲ ಪ್ರಾಕ್ಟಿಕಲ್ ಅವ ನೋಡ್ರಿ. ನಮ್ಮ ಪ್ರಯತ್ನ ಮಾಡ್ತೀನಿ, ನೀವು ಪ್ರಾಕ್ಟೀಸ್ ಮಾಡ್ಬೇಕ್ರಿ ಇವು. ಸೊ MS Excel ಏನದ ಇದು? MS Excel ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂತ ಕರೀತಾರೆ. ಏನ್ ಮಾಡ್ಬೋದು, ಎಂಪ್ಲಾಯ್ ಅಥವಾ ಯಾರದೇ ವಿದ್ಯಾರ್ಥಿ ಡೇಟಾನ ರೆಕಾರ್ಡ್ ಮಾಡ್ಬೋದು, ಅದನ್ನ ಮ್ಯಾನಿಪುಲೇಟ್ ಮಾಡ್ಬೋದು. ಯಾವ ರೀತಿ MS ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಐತ್ರಿ, ಅದೇ ತರ MS Excel ಏನಾದ್ರೆ ಇದೊಂದು ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅದ. ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಥವಾ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂತ ಕರಿಬೋದು. ಯಾಕೆ ಇದಕ್ಕೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಅಂತ ಕರೀತಾರೆ? ಯಾಕಂದ್ರೆ ಇದು ಲೆಕ್ಕಾಚಾರವನ್ನ ಮಾಡ್ತಾರೆ. ಇದು ದತ್ತಾಂಶಗಳ ಸಂಗ್ರಹಣೆ, ನಿರ್ವಹಣೆ ಮತ್ತು ಲೆಕ್ಕಾಚಾರ ಮಾಡ್ತಾರೆ. ಆ ಕಾರಣಕ್ಕೆ ಇದಕ್ಕೆ ಏನಂತ ಹೇಳ್ತಾರೆ, ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್. ಇದಕ್ಕೆ ಯಾವುದೇ ತರ ಕ್ಯಾಲ್ಕುಲೇಟರ್ ನೀಡಿಲ್ಲ, ಏನಿಲ್ಲ. ಆಟೋಮೆಟಿಕಲಿ ಎಲ್ಲಾ ಈ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಎಲ್ಲಾ ತರ ಕ್ಯಾಲ್ಕುಲೇಷನ್ ಮಾಡ್ಬೋದು. ಪ್ಲಸ್ ಮೈನಸ್ ಡಿವೈಡ್ ಮಲ್ಟಿಪ್ಲೈ ಎಲ್ಲ ಮಾಡ್ಬೋದು. ಓಕೆ, ಸೊ ಫಸ್ಟ್ ವರ್ಷನ್ ಯಾವಾಗ ಲಾಂಚ್ ಆಯ್ತು ಎಕ್ಸೆಲ್ದು? ಸೊ ಫಸ್ಟ್ ವರ್ಷನ್ ಸೆಪ್ಟೆಂಬರ್ 30, 1985. ಸೆಪ್ಟೆಂಬರ್ 30, 1985 ಒಳಗೆ ಫಸ್ಟ್ ವರ್ಜನ್ ಸ್ಟಾರ್ಟ್ ಆಯ್ತು. ಮೊದಲನೇ ವರ್ಜನ್ 1.0 ಲಾಂಚ್ ಆಗಿದೆ. ಓಕೆ, ಇದು ಕೂಡ ಮೈಕ್ರೋಸಾಫ್ಟ್ ಕಂಪನಿದವರೇ ಲಾಂಚ್ ಮಾಡಿರ್ತಾರೆ. ಬಟ್ ಯಾರಿಗೆ ಮಾರಾಟ ಮಾಡ್ತಾರಂದ್ರು ಆಪಲ್ ಕಂಪನಿದು ಒಂದು
ಕಂಪ್ಯೂಟರ್ ಬಂದಿರ್ತದೆ, ಅದರ ಹೆಸರು ಆಪಲ್ ಮ್ಯಾಸಿಂಟೋಶ್ ಅಂತ. ಆಪಲ್ ಮ್ಯಾಸಿಂಟೋಶ್ ಆಪಲ್ ಮ್ಯಾಸಿಂಟೋಶ್ ಅಂತಕ್ಕಂಥ ಒಂದು ಕಂಪ್ಯೂಟರ್ ಸಲುವಾಗಿ ಈ ಒಂದು ಎಕ್ಸೆಲ್ ಅಂತಕ್ಕಂಥದನ್ನ ಯೂಸ್ ಮಾಡ್ತಾರೆ. ಓಕೆ, ಪ್ರಸ್ತುತವಾಗಿ MS ಎಕ್ಸೆಲ್ ಪಾಪ್ಯುಲಾರಿಟಿ ಕಡಿಮೆ ಆಗ್ಯದ್ರಿ. ಆ ಕಾರಣಕ್ಕೆ ಇವಾಗ ಲೋಟಸ್ 1 2 3 ಅಂತ ಒಂದು ಬಂದದ್ರಿ. ಲೋಟಸ್ 1 2 3 ಇದು ಬಹಳ ಫೇಮಸ್ ಆಗ್ಯದ್ರಿ. ಇವಾಗ ಪ್ರಸ್ತುತವಾಗಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿ ಇರ್ತಕ್ಕಂಥ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಯಾವ್ದು ಅಂದ್ರೆ ಲೋಟಸ್ 1 2 3 ಆಗ್ಯದ್ರಿ. ಎಕ್ಸೆಲ್ ಸ್ವಲ್ಪ ಕ್ರೇಜ್ ಕಡಿಮೆ ಆಗ್ಯದ್ರಿ. ಓಕೆ, ಸೊ ಫಸ್ಟ್ ವರ್ಷನ್ 1985 ಲಾಂಚ್ ಆಯ್ತು. ಓಕೆ, ಆಪಲ್ ಮ್ಯಾಸಿಂಟೋಶ್ ಅಂತಕ್ಕಂಥ ಒಂದು ಕಂಪ್ಯೂಟರ್ ಸಲುವಾಗಿ ಈ ಒಂದು ವರ್ಷನ್ ಅನ್ನ ಮಾಡಿದ್ರು ಲಾಂಚ್. ಆಪಲ್ ಮ್ಯಾಸಿಂಟೋಶ್ ಅಂತಕ್ಕಂಥ ಒಂದು ಕಂಪ್ಯೂಟರ್ ಇತ್ತು ಆಪಲ್ ಕಂಪನಿ. ಸೊ MS ಎಕ್ಸೆಲ್ ನ ವಿಸ್ತರಣ ಅಥವಾ ಎಕ್ಸ್ಟೆನ್ಷನ್ ಫೈಲ್ ಏನದ ರೀ? ಎಕ್ಸ್ಟೆನ್ಷನ್ ಫೈಲ್ ಎಕ್ಸ್ಟೆನ್ಷನ್ ಡಾಟ್ ಎಕ್ಸೆಲ್ ಎಸ್ಎಕ್ಸ್ ನೋಡಿ. ಡಾಟ್ ಎಕ್ಸೆಲ್ ಎಸ್ಎಕ್ಸ್ 1997 2003 ಇರ್ತಕ್ಕಂಥವೆಲ್ಲ XLS ಇದ್ರು. ಇವಾಗ 2007 ನಂತರ ಏನು MS ಆಫೀಸ್ ಪ್ಯಾಕೇಜ್ ಬಂದ ನೋಡ್ರಿ, ಅದು XLS ನೋಡಿ. ಓಕೆ, ಸೊ ಇದು ಕೂಡ ಅಕ್ಟೋಬರ್ 2021 ಲಾಂಚ್ ಆಗಿತ್ತು ರೀಸೆಂಟ್ಲಿ. ಅದಾದ ನಂತರ ಯಾವುದು ಬೇರೆದು ಎಕ್ಸೆಲ್ ಲಾಂಚ್ ಆಗಿಲ್ಲ. ಓಕೆ, ಆಮೇಲೆ ಜೂಮ್ ಎಸ್ ಮಾಡ್ಬೋದ್ರಿ. ಆಲ್ರೆಡಿ ಬರ್ತೀನಿ, ಜೂಮ್ ಎಸ್ ಮಾಡ್ಬೋದ್ರಿ. ಜೂಮ್ 10% to 400% ಮಾಡ್ಬೋದು. MS ವರ್ಡ್ 10 to 500% ರೀ. MS ಎಕ್ಸೆಲ್ MS ಪವರ್ ಪಾಯಿಂಟ್ 10 to 400% ಇಷ್ಟು ಜೂಮ್ ಮಾಡ್ಬೋದು. ಇದು ಏನ್ ಮಾಡ್ತಾರೆ? ಕ್ಯಾಲ್ಕುಲೇಷನ್ ಎಲೆಕ್ಟ್ರಾನಿಕಲಿ ಮಾಡ್ತಾರೆ. ಆ ಕಾರಣಕ್ಕೆ ಇದಕ್ಕೆ ಎಲೆಕ್ಟ್ರಾನಿಕ್ ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಸೇಮ್ ಸ್ಟೆಪ್ಸ್ ನೋಡ್ರಿ. MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಸೇಮ್ ಸ್ಟೆಪ್ಸ್ ರೀ. ಹೌ ಟು ಓಪನ್ MS ಎಕ್ಸೆಲ್ ಅಂದ್ರೆ ಅದ ರೀ. ಕ್ಲಿಕ್ ಆನ್ ವಿಂಡೋಸ್ ಬಟನ್, ಕ್ಲಿಕ್ ಆನ್ ಆಲ್ ಪ್ರೋಗ್ರಾಮ್ಸ್, ಕ್ಲಿಕ್ ಆನ್ MS ಆಫೀಸ್, ಕ್ಲಿಕ್ ಆನ್ ಎಕ್ಸೆಲ್. ಎಲ್ಲದಕ್ಕೂ ಸೇಮ್ ಸ್ಟೆಪ್ ನೋಡಿ. ಓಕೆ, ಸೊ ಓಪನ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಓಕೆ, ಈ ಪೇಜಿಗೆ ಏನ್ ಕರೀತಾರೆ? ವರ್ಕ್ ಬುಕ್ ಅಂತ ಕರೀತಾರೆ. ಈ ವರ್ಕ್ ಬುಕ್ ನಾಗ ಏನ್ ಲೈನ್ಸ್ ಕಾಣತ್ ನೋಡ್ರಿ, ಕಂಬ ಅಡ್ಡ ಸಾಲು, ರೋಸ್ ಅಂಡ್ ಕಾಲಮ್ಸ್, ಇದಕ್ಕೆ ವರ್ಕ್ ಶೀಟ್ ಅಂತ ಕರೀತಾರೆ. ಏನ್ ಕರೀತಾರೆ? ವರ್ಕ್ ಶೀಟ್ ಅಂತ ಕರೀತಾರೆ. ಓಕೆ, ಸೊ ಸೇಮ್ ಇದ್ರಾಗೆ ನಾವು ಲೈಕ್ ಸೇಮ್ ಎಕ್ಸ್ಪ್ಲನೇಷನ್ ಬರ್ತಾರೆ. ಟೈಟಲ್ ಬಾರ್ದಾಗ ಏನಿರ್ತಾರೆ? ಟೈಟಲ್ ಬಾರ್ ಒಳಗೆ ಇಲ್ಲಿ ಆಫೀಸ್ ಬಟನ್ ಇರ್ತಾರೆ. ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಇರ್ತಾರೆ. ಇಲ್ಲಿ ಕೊಟ್ಟ ನೋಡ್ರಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಇಲ್ಲಿ ಆಫೀಸ್ ಬಟನ್ ಇರ್ತಾರೆ. ದೆನ್ ಇಲ್ಲಿ ಎಕ್ಸೆಲ್ ಯಾವಾಗ್ಲೂ ಫೈಲ್ ಬುಕ್ 1 ಅಂತ ಸ್ಟಾರ್ಟ್ ಆಗ್ತದೆ. ಯಾವ ರೀತಿ MS ವರ್ಡ್ ಡಾಕ್ಯುಮೆಂಟ್ 1 ಸ್ಟಾರ್ಟ್ ಆಗ್ತದೆ ನೋಡ್ರಿ, ಇಲ್ಲಿ ಸೇವ್ ಆಗ್ಲಾರ್ದ ಫೈಲ್ ಬುಕ್ 1 ಸ್ಟಾರ್ಟ್ ಆಗ್ತದೆ. ಬುಕ್ 1 ನೀವು ಸೇವ್ ಮಾಡಿದಾಗ ಏನಾಗ್ತದೆ? ನಿಮ್ಮ ಹೆಸರು ಕೊಟ್ಟು ಡಾಟ್ XLS ಕೊಡ್ತಾರೆ ಆಟೋಮೆಟಿಕ್. ಇದು ಆಮೇಲೆ ಇದೇನ್ರಿ? ಮಿನಿಮೈಸ್, ಮ್ಯಾಕ್ಸಿಮೈಸ್ ಅಂಡ್ ಕ್ಲೋಸ್, ಈ ರೀತಿ ಆಪ್ಷನ್ಸ್ ಬರ್ತಾರೆ. ಓಕೆ, ನೆಕ್ಸ್ಟ್ ಟ್ಯಾಬ್ ಯಾವ್ದು ಬರುತ್ತೆ? ಮೆನು ಬಾರ್. ಮೆನು ಬಾರ್ದ ಅಗೇನ್ ಸೇಮ್ ಟ್ಯಾಬ್ ರೀ. ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್ ಟ್ಯಾಬ್, ಫಾರ್ಮುಲಾ, ಡೇಟಾ, ರಿವ್ಯೂ, ವ್ಯೂ. ಓಕೆ, ಸೊ ಇದ್ರಾಗ ಕೆಲವೊಂದು ಸೆಟ್ಟಿಂಗ್ ಚೇಂಜ್ ಆಗ್ತಾರೆ ಅಷ್ಟೇ. ಕೆಲವೊಂದು ಆಪ್ಷನ್ಸ್ ಸೇಮ್ ಇರಂಗಿಲ್ಲ. ಸೊ ಎಕ್ಸಾಮ್ನಾಗ ಮೇನ್ ಫೀಚರ್ಸ್ ಕೇಳ್ತಾನ್ರಿ. ಇದ್ರದ್ದು ಏನರಿ ಫೀಚರ್ಸ್ ಅನ್ನ ಕೇಳ್ತಾನೆ. ಇದು ಬರಲ್ರಿ ಇವಾಗ. ಸಣ್ಣದಾಗ್ತಾರೆ ರಿಲೇಟೆಡ್ ನೋ ಪ್ರಾಬ್ಲಮ್. ಇಲ್ಲಿ ಎಕ್ಸಾಮ್ನಾಗ ಏನ್ ಕೇಳಿದಾರೆ ಕ್ವಶನ್, ಈ MS ಎಕ್ಸೆಲ್ ಓಪನ್ ಮಾಡಿದಾಗ ಏನ್ ವರ್ಕ್ ಬುಕ್ ಇರುತ್ತೆ ನೋಡ್ರಿ, ಇದು ಇದಕ್ಕೆ ಏನಂತ ಕರೀತಾರೆ? ವರ್ಕ್ ಬುಕ್ ರೀ. ಈ ವರ್ಕ್ ಬುಕ್ ಒಳಗೆ ವರ್ಕ್ ಶೀಟ್ ಇರ್ತದೆ. MS ಒಳದಾಗ ಆ ರೀತಿ ಇಲ್ರಿ. MS ಒಳದಾಗ ಏನ್ ಇರ್ತಾರೆ? ಓಪನ್ ಮಾಡಿದ ತಕ್ಷಣ ವರ್ಕ್ ಬುಕ್ ಓಪನ್ ಆಗ್ತಾರೆ. ವೈಟ್ ಎಂಟಿ ಪೇಜ್, ಇಲ್ಲೂ ವೈಟ್ ಎಂಟಿ ಪೇಜ್ ಇರುತ್ತೆ. ಅದ್ರಾಗ ಏನಿರ್ತಾರೆ? ವರ್ಕ್ ಶೀಟ್ ಇರ್ತದೆ. ಓಕೆ, MS ಎಕ್ಸೆಲ್ ಓಪನ್ ಮಾಡಿದಾಗ ಏನಿರ್ತಾರೆ? ವರ್ಕ್ ಬುಕ್ ಇರ್ತಾರೆ. MS ಎಕ್ಸೆಲ್ ನ ಫೈಲು ವರ್ಕ್ ಬುಕ್ ನಲ್ಲಿ ಇರುತ್ತೆ. ಆ ವರ್ಕ್ ಬುಕ್ ನಾಗ ಏನಿರ್ತಾರೆ? ವರ್ಕ್ ಶೀಟ್ ಅಂತ ಇರ್ತಾರೆ. ವರ್ಕ್ ಶೀಟ್ ಬೈ ಡಿಫಾಲ್ಟ್ ಆಗಿ 3 ವರ್ಕ್ ಶೀಟ್ ಓಪನ್ ಆಗ್ತಾರೆ. ಬೈ ಡಿಫಾಲ್ಟ್ ಆಗಿ ಎಷ್ಟು ವರ್ಕ್ ಶೀಟ್ ಓಪನ್ ಆಗ್ತಾರೆ? 3 ರೀ. ಇಲ್ಲಿ ಶೀಟ್ 1, ಶೀಟ್ 2, ಶೀಟ್ 3 ಅಂತ ಓಪನ್ ಆಗ್ತಾರೆ ಬೈ ಡಿಫಾಲ್ಟ್. ಇದನ್ನು ಎಕ್ಸಾಮ್ ನ ಕ್ವಶನ್ ಕೇಳಿದ್ದಾರೆ. MS ಎಕ್ಸೆಲ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಎಷ್ಟು ವರ್ಕ್ ಶೀಟ್ ಓಪನ್ ಇರ್ತಾವ ಅಂದ್ರೆ 1 2 3 ಬೈ ಡಿಫಾಲ್ಟ್ ಆಗಿ ಓಪನ್ ಆಗಿರುತ್ತೆ. ಆಮೇಲೆ ಇಲ್ಲಿ ನೋಡಬಹುದು, ಇಲ್ಲಿ ಕೆಳಗಿರ್ತಕ್ಕಂಥವೆಲ್ಲ ಟೂಲ್ ಬಾರ್. ಇವೆರಡು ಸೇರಿ ಏನಂತ ರಿಬ್ಬನ್ ಅಂತ ಕರೀತಾರೆ. ಇದು ಏನಂತ ಕರೀತಾರೆ? ರಿಬ್ಬನ್. ಆಮೇಲೆ ಇಲ್ಲಿ ನೋಡಬಹುದು ನೀವು, ಇಲ್ಲಿ 2 ಬಾಕ್ಸ್ ಇರ್ತಾವ್ರಿ ಕೆಳಗಡೆ ಟೂಲ್ ಬಾರ್ ಕೆಳಗಡೆ. ಒಂದು ಸೆಲ್ ಅಡ್ರೆಸ್ ಅಂತ ಇರ್ತಾರೆ. ಏನಿರ್ತಾರೆ? ಸೆಲ್ ಅಡ್ರೆಸ್.
ಇನ್ನೊಂದು ಫಾರ್ಮುಲಾ ಬಾರ್ ಅಂತ ಇರ್ತಾರೆ. ಇನ್ನೊಂದು ಯಾವ್ದು ಇರ್ತಾರೆ? ಫಾರ್ಮುಲಾ ಬಾರ್. ಈ ರೀತಿ ಎರಡು ಬಾಕ್ಸ್ ಇರ್ತಾರೆ, ಒಂದು ಸೆಲ್ ಅಡ್ರೆಸ್, ಇನ್ನೊಂದು ಫಾರ್ಮುಲಾ ಬಾರ್. ಓಕೆ, ಸೊ ಇಲ್ಲಿ ಏನೇನ್ ಆಗಿರುತ್ತೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ಏನು ಕಂಬ ಸಾಲುಗಳ ನೋಡ್ರಿ, ಸ್ಟೇಟ್ ರೀ, ಇದಕ್ಕೆ ಏನಂತ ಕರೀತಾರೆ? ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ, ಇವು ಕಾಲಮ್ ಅಂತ ಕರೀತಾರೆ. ಆಮೇಲೆ 1 2 3 ನಂಬರ್ ಅದ ನೋಡ್ರಿ, ಇದಕ್ಕೆ ಏನಂತ ಕರೀತಾರೆ? ರೋಸ್ ಅಂತ ಕರೀತಾರೆ. ಕಾಲಮ್, ರೋಸ್. ಎಲ್ಲಿ ಒಂದು ರೋ ಮತ್ತು ಕಾಲಮ್ ಸೇರುತ್ತೆ ನೋಡ್ರಿ, ಅದಕ್ಕೆ ಏನಂತ ಕರೀತಾರೆ? ಸೆಲ್ ಅಂತ ಕರೀತಾರೆ. ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಕಾಲಮ್ ಇಸ್ ಕಾಲ್ಡ್ ಸೆಲ್. ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಕಾಲಮ್ ಇಸ್ ಕಾಲ್ಡ್ ಸೆಲ್. ಎಲ್ಲಿ ಒಂದು ಅಡ್ಡ ಸಾಲು ಮತ್ತು ಕಂಬ ಸಾಲು ಛೇದಿಸುತ್ತೆ ಅದನ್ನ ಸೆಲ್ ಎಂದು ಕರೆಯುತ್ತಾರೆ. ಮತ್ತು ಬಯಾಲಜಿ ಸೆಲ್ ಬೇರೆ ರೀ, ಬಯಾಲಜಿ ಸೆಲ್ ಬೇರೆ, ಕೆಮಿಸ್ಟ್ರಿ ಸೆಲ್ ಬೇರೆ. ಇಲ್ಲಿ ನಾವು ಬಾಕ್ಸ್ ಏನಿರುತ್ತೆ ನೋಡಿ ಅದಕ್ಕೆ ಸೆಲ್ ಅಂತ ಕರೀತಾರೆ. ಮತ್ತು ಬಯಾಲಜಿ ಸೆಲ್ ಇಲ್ರಿ, ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಸೆಲ್ ಎಂದು ಕರೆಯುತ್ತಾರೆ, ಅದು ಬರಲ್ರಿ. ಓಕೆ, ಸೊ ಇದನ್ನ ಎಕ್ಸಾಮ್ ನ ಕೇಳಿದ್ದಾರೆ. MS Excel ಅಲ್ಲಿ ರೋಸ್ ಈಗ ನಂಬರ್ ಲಿಂದ ಡಿನೋಟ್ ಮಾಡ್ತಾರೆ. ಎದರ್ಲಿಂದ್ರಿ? ಸಂಖ್ಯೆಗಳಿಂದ ಇದಕ್ಕೆ ಸೂಚಿಸ್ತಾರೆ, ಸಂಖ್ಯೆಯಿಂದ. ಅದೇ ರೀತಿ ಕಾಲಮಿಗೆ ಎದರ್ಲಿಂದ ಸೂಚಿಸ್ತಾರೆ? ಕಾಲಮ್ಸಿಗೆ ಆಲ್ಫಾಬೆಟ್ ನಿಂದ, ಆಲ್ಫಾಬೆಟ್ ಅಂತ ಬರುತ್ತೆ, ಆಲ್ಫಾಬೆಟ್ಸ್. ಸಂಖ್ಯೆ ಅಂದ್ರೆ 1 2 3 ಆಲ್ಫಾಬೆಟ್ ಅಂದ್ರೆ ABCD ಅಪ್ ಟು XFD ಅಂತ ಬರ್ತದೆ. ಸೊ MS Excel ಒಳಗೆ ಟೋಟಲ್ 1,48,576 ರೋಸ್ ಇರ್ತವ್ರಿ. ಓಕೆ, ಇದರಲ್ಲಿ 64,378 ಏನಿರ್ತಾವ್ರಿ ಕಾಲಮ್ಸ್ ಇರ್ತವೆ ಪ್ರಸ್ತುತವಾಗಿ MS Excel ಅಲ್ಲಿ. ಅದಕ್ಕಿಂತ ಬಿಫೋರ್ ಕಡಿಮೆ ಇತ್ತು. ಇವಾಗ 2007 ನಂತರ MS ಆಫೀಸ್ ಪ್ಯಾಕೇಜ್ ಬಂದದ್ ನೋಡ್ರಿ, ಅದ್ರೊಳಗೆ ರೋ ಸಂಖ್ಯೆ ಎಷ್ಟಿರ್ತಾವ್ರಿ? 1,48,576 ರೋಸ್ ಅಂಡ್ ಕಾಲಮ್ಸ್ ಎಷ್ಟಿರ್ತಾವ್ರಿ? 64,378. ಓಕೆ, ಇಲ್ಲಿ ಏನ್ ಕೇಳಬಹುದು ಅಂದ್ರೆ ಆಲ್ಫಾಬೆಟ್ ಅನ್ನ ಯಾವುದರಿಂದ ಸೂಚಿಸುತ್ತಾರೆ? MS Excel ಆಲ್ಫಾಬೆಟ್ ಗಳನ್ನು ಅಥವಾ ಕಾಲಮ್ಸ್ ಅನ್ನ ಯಾವುದರಿಂದ ಸೂಚಿಸ್ತಾರೆ ಅಂತ ಹೇಳಿದ್ರೆ, ಕಾಲಮಿಗೆ ಆಲ್ಫಾಬೆಟ್ ಅಥವಾ ಆಲ್ಫಾಬೆಟ್ ಯಾವ ರೀತಿನೂ ಕ್ವಶನ್ ಕೇಳಬಹುದು. ಆಲ್ಫಾಬೆಟ್ ಗಳು MS Excel ಯಾವುದನ್ನು ಸೂಚಿಸುತ್ತವೆ? ಆಪ್ಷನ್ ಎ ರೋ, ಆಪ್ಷನ್ ಬಿ ಕಾಲಮ್, ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ, ಆಪ್ಷನ್ ಡಿ ಯಾವುದಲ್ಲ, ಈ ರೀತಿ ಕೇಳಬಹುದು. ಸೊ ರೋಸ್ ಸಂಖ್ಯೆಲಿಂದ ಡಿನೋಟ್ ಮಾಡ್ತಾರೆ ಅಂಡ್ ಕಾಲಮ್ಸ್ ಆಲ್ಫಾಬೆಟ್ ಲಿಂದ ಮಾಡಿರ್ತಾರೆ. ಓಕೆ, ಆಮೇಲೆ ಯಾವಾಗ ಒಂದು ಸೆಲ್ ಅಂದ್ರೆ ಏನ್ರಿ? ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಕಾಲಮ್, ಇಂಟರ್ಸೆಕ್ಷನ್ ಆಫ್ ರೋ ಅಂಡ್ ಕಾಲಮ್. ಎಲ್ಲಿ ಒಂದು ಕಂಬ ಸಾಲು ಮತ್ತು ಅಡ್ಡ ಸಾಲು, ಕಂಬ ಸಾಲು ಮತ್ತು ಅಡ್ಡ ಸಾಲು ಛೇದಿಸುತ್ತೆ, ಅದಕ್ಕೆ ಏನಂತ ಕರೀತಾರೆ? ಅದಕ್ಕೆ ಸೆಲ್ ಅಂತ ಕರೀತಾರೆ. ಸೆಲ್ ಏನಂತ ಕರೀತಾರೆ? ಸೆಲ್ ಅಂತ ಕರೀತಾರೆ. ಓಕೆ, ಈ ರೀತಿ ಇಂಟರ್ಸೆಕ್ಟ್ ಆಗ್ಬಿಟ್ಟು ನೋಡ್ಬೋದು ನೀವು. ಆಮೇಲೆ ಇಲ್ಲಿ ಆಕ್ಟಿವ್ ಸೆಲ್ ಅಂತ ಕಾಣುತ್ತೆ ನಿಮ್ಗೆ. ಆಕ್ಟಿವ್ ಸೆಲ್ ಅಂದ್ರೆ ಯಾವ ಸೆಲ್ ಮೇಲೆ ಮೌಸ್ ಕರ್ಸರ್ ಕ್ಲಿಕ್ ಮಾಡಿರ್ತೀರಿ, ಸೆಲೆಕ್ಟ್ ಮಾಡಿರ್ತೀರಿ, ಅದಕ್ಕೆ ಆಕ್ಟಿವ್ ಸೆಲ್ ಅಂತ ಕರೀತಾರೆ. ಆಕ್ಟಿವ್ ಸೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲ್ ಅಡ್ರೆಸ್ ಅಂತ ಇರ್ತಾರೆ. ಏನಿರ್ತಾರೆ? ಸೆಲ್ ಅಡ್ರೆಸ್. ಈ ಸೆಲ್ ಅಡ್ರೆಸ್ ನಾಗ ಏನಿರ್ತಾರೆ? ನೀವು ಯಾವ ಒಂದು ರೋ ಮೇಲೆ ಅಥವಾ ಯಾವ ಒಂದು ಕಾಲಮ್ ಮೇಲೆ ಕ್ಲಿಕ್ ಮಾಡಿ ನೋಡ್ರಿ, ಅದ್ರ ಎಲ್ಲಾ ಮಾಹಿತಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ಸಪೋಸ್ ಇಲ್ಲಿ ನೋಡ್ಬೋದು ನೀವು ಆಕ್ಟಿವ್ ಸೆಲ್ ಏನದ್ರಿ? ಸಪೋಸ್ ನಾನು ಏನ್ ಮಾಡ್ತೀನಿ ಅಂದ್ರು ಇಲ್ಲಿ ಕ್ಲಿಕ್ ಮಾಡ್ತೀನಿ ರೀ, ಇದು M ಅಂತಕ್ಕಂಥ ಕಾಣಿಸ್ತದ್ರಿ, M ಅಂತಕ್ಕಂಥ ಕಾಲಮ್ ಅದ ರೀ. ಆಮೇಲೆ 10 ಅದ ರೀ. ಸೊ M10 ಎಲ್ಲಿ ಡಿಸ್ಪ್ಲೇ ಆಗ್ತಾರೆ? ಆಟೋಮೆಟಿಕ್ಲಿ ಸೆಲ್ ಅಡ್ರೆಸ್ ಒಳಗೆ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಆಕ್ಟಿವ್ ಸೆಲ್ ಅಂದ್ರೆ ಏನು? ಪ್ರಸ್ತುತವಾಗಿ ನೀವು ಮೌಸ್ ಕರ್ಸರ್ಲಿಂದ ಯಾವ ಒಂದ್ ಸೆಲ್ ಆಯ್ಕೆ ಮಾಡಿರ್ತೀರಿ ನೋಡ್ರಿ, ಅದ್ರ ಬಗ್ಗೆ ಮಾಹಿತಿ ಎಲ್ಲಿ ಬರ್ತಾ ಇರ್ತಾರೆ? ಸೆಲ್ ಅಡ್ರೆಸ್ ಒಳಗೆ ಬರ್ತಾರೆ. ಇದಕ್ಕೆ ಆಕ್ಟಿವ್ ಸೆಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಆಕ್ಟಿವ್ ಸೆಲ್. ಓಕೆ, ಆಕ್ಟಿವ್ ಸೆಲ್ ಅಂತ ಕರೀತಾರೆ. ಆಮೇಲೆ ಸೆಲ್ ಅಡ್ರೆಸ್ ಒಳಗೆ ಸೆಲ್ ರೆಫರೆನ್ಸ್ ಅಂತ ಬರ್ತಾರೆ. 3 ಪ್ರಕಾರ ಬರ್ತಾರೆ ಸೆಲ್ ರೆಫರೆನ್ಸ್. ಒಂದು ಅಬ್ಸಲ್ಯೂಟ್ ಸೆಲ್ ಅಡ್ರೆಸ್, ರಿಲೇಟಿವ್ ಸೆಲ್ ಅಡ್ರೆಸ್, ಮಿಕ್ಸ್ಡ್ ಸೆಲ್ ಅಡ್ರೆಸ್ ಅಂತ ಇರ್ತದೆ. ಈ 3 ಟೈಪ್ ಆಫ್ ಸೆಲ್ ರೆಫರೆನ್ಸಸ್ ಇರ್ತದೆ. ಓಕೆ, ಸೊ ಇಲ್ಲಿ ಡಾಲರ್ ಸಿಂಬಲ್ ನ ಯೂಸ್ ಮಾಡ್ತಾರೆ. ಸೊ ಡಾಲರ್ ಸಿಂಬಲ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಮಾಹಿತಿ ಏನಿರ್ತದೆ ನೋಡ್ರಿ ಎಕ್ಸೆಲ್ ಒಳಗ್ರಿ, ಅದ್ರದ್ದು ಅಡ್ರೆಸ್ ಅನ್ನ ಕಾಪಿ ಮಾಡಕ್ ಡಾಲರ್ ಸಿಂಬಲ್ ನ ಯೂಸ್ ಮಾಡ್ತಾರೆ. ಮೀನ್ಸ್ ಆ ಸೆಲ್ ರೆಫರೆನ್ಸ್ ಅಡ್ರೆಸ್ ಕಾಪಿ ಮಾಡಕ್ ಡಾಲರ್ ಸಿಂಬಲ್ ಯೂಸ್ ಮಾಡ್ತಾರೆ ಇಲ್ಲಿ MS Excel ಅಲ್ಲಿ. ಸೊ 3 ಟೈಪ್ ಆಫ್ ಸೆಲ್ ರೆಫರೆನ್ಸ್ ಇರ್ತದೆ. ಸೆಲ್ ಅಡ್ರೆಸ್ ಒಳಗ 3 ಟೈಪ್ ಆಫ್ ಸೆಲ್ ರೆಫರೆನ್ಸ್ ಇರ್ತದೆ. ಸೊ ಫಸ್ಟ್ ಒನ್ ಇಸ್
ಅದು ಹೇಳ್ತೀನಿ ರೀ ಆಮೇಲೆ. ಅದು ಫಂಕ್ಷನ್ಸ್ ಅಂತ ಬರ್ತದೆ, ಫಂಕ್ಷನ್ಸ್ ಇನ್ ಎಕ್ಸೆಲ್, ಸಮ್, ಎವರೇಜ್, ಕೌಂಟ್, ನಮ್ಮದು ಬರ್ತದೆ. ಸೊ ಇಲ್ಲಿ ಏನ್ ಹೇಳ್ತೇನ್ರಿ, ಸೆಲ್ ಅಡ್ರೆಸ್ ಅಂತ ಇರ್ತಾರೆ. ಸೆಲ್ ಅಡ್ರೆಸ್ ಒಳಗ 3 ಪ್ರಕಾರ ಸೆಲ್ ರೆಫರೆನ್ಸ್ ಬರ್ತದೆ. ಒಂದು ರಿಲೇಟಿವ್ ಅಂತ ಬರ್ತದೆ, ರಿಲೇಟಿವ್ ಸೆಲ್ ಅಡ್ರೆಸ್ ಅಂತ ಬರ್ತದೆ, ಅಥವಾ ರೆಫರೆನ್ಸ್ ಅಂತ ಕರೀತಾರೆ, ರಿಲೇಟಿವ್ ಸೆಲ್ ರೆಫರೆನ್ಸ್. ಹಿಂಗಂದ್ರೆ ಏನ್ರಿ, ಈಗ ಸಪೋಸ್ ನಾನು ಒಂದು ಸೆಲೆಕ್ಟ್ ಮಾಡಿರ ಅಂತ ತಿಳ್ಕೊರಿ, M10 ರೀ, ಇದು ರಿಲೇಟಿವ್ ಸೆಲ್ ಅಡ್ರೆಸ್. ಇದಕ್ಕೆ ಏನಂತ ಕರೀತಾರೆ, ರಿಲೇಟಿವ್ ಸೆಲ್ ಅಡ್ರೆಸ್. ಆಮೇಲೆ ನಾ ಇದೇ ತರ ಹಲವಾರು ಸೆಲ್ಗಳಿಗೆ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡಿರ್ತೇನೆ, ಆಯ್ಕೆ ಮಾಡಿದಾಗ್ನು ಅದ್ರದ್ದು ಸೆಲ್ ಅಡ್ರೆಸ್ ಚೇಂಜ್ ಆಗಲ್ರಿ. M10 ಇರುತ್ತೆ ನೋಡ್ರಿ, ಆಟೋಮೆಟಿಕ್ ಆಗಿ 10, 11, 12, 13 ತಗೋತದೆ. ಇದಕ್ಕೆ ರಿಲೇಟಿವ್ ಸೆಲ್ ಅಡ್ರೆಸ್ ಅಂತ. ಒಂದೇ ಕಾಲಮ್ ಅಲ್ಲಿ ಇರ್ತಕ್ಕಂತ ಒಂದೇ ತರದ ಏನಪ್ಪಾ ಅಂದ್ರೆ ರೋಗಳನ್ನ ಸೆಲೆಕ್ಟ್ ಮಾಡ್ಕೊತ ಹೋದೆ ಅಂದ್ರೆ ಅದಕ್ಕೆ ರಿಲೇಟಿವ್ ಸೆಲ್ ಅಡ್ರೆಸ್ ಅಂತ ಇರುತ್ತೆ. ಇದಕ್ಕೆ ಎದರಿಂದ ಡಿನೋಟ್ ಮಾಡ್ತಾರೆ ನಾರ್ಮಲ್ ಆಗಿ. ಈಗ ಸಪೋಸ್ M10 ಅಂತ ರೀ, M10 ಅಥವಾ A1 ಈ ರೀತಿ ಇರ್ತಕ್ಕಂಥ ಸೆಲ್ ರಿಲೇಟಿವ್ ಸೆಲ್ ಅಡ್ರೆಸ್. ಇಲ್ಲಿ ಏನಿರ್ತಾರೆ, ರೋ ಮತ್ತು ಕಾಲಮ್ ಎರಡೇ ಇರ್ತಾರೆ. ಆಮೇಲೆ ಇನ್ನೊಂದು ಏನಿರ್ತಾರೆ, ಅಬ್ಸಲ್ಯೂಟ್ ಸೆಲ್ ಅಡ್ರೆಸ್ ಅಂತ ಇರ್ತಾರೆ, ಅಬ್ಸಲ್ಯೂಟ್ ಸೆಲ್ ಅಡ್ರೆಸ್. ಯಾವ್ದ್ರಿ, ರಿಲೇಟಿವ್ ಸೆಲ್ ಅಡ್ರೆಸ್ ಅಂದ್ರೆ ಏನಿಲ್ಲ, ನೀವು ಯಾವ ಒಂದು ಸೆಲ್ ಅನ್ನ ಆಯ್ಕೆ ಮಾಡಿರ್ತೀರಿ ನೋಡ್ರಿ, ಆ ಸೆಲ್ ಕಾಪಿ ಮಾಡಿದ್ರೆ ತಿಳ್ಕೊರಿ, ಆಸ್ ಇಟ್ ಈಸ್ ಆಗ ಅದೇ ಕಂಟೆಂಟ್ ಕಾಪಿ ಆಗ್ತದೆ, ಅದ್ರ ಫಾರ್ಮುಲಾ ಚೇಂಜ್ ಆಗಲ್ರಿ. ಅದಕ್ಕೆ ಏನಂತ ಕರೀತಾರೆ, ರಿಲೇಟಿವ್ ಸೆಲ್. ಅಬ್ಸಲ್ಯೂಟ್ ಸೆಲ್ ಅಡ್ರೆಸ್ ಅಂದ್ರೆ ಕಾನ್ಸ್ಟೆಂಟ್ ಇರ್ತಾರೆ ಇದು. ಓಕೆ, ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿ ಡಾಲರ್ ಸಿಂಬಲ್ ಯೂಸ್ ಮಾಡ್ತಾರೆ, $A1 ಅಥವಾ $M10. ಇದು ಏನ್ ಮಾಡ್ತಾರೆ, ಆ ಒಂದು ಸೆಲ್ ಅಡ್ರೆಸ್ ಕಾಪಿ ಮಾಹಿತಿ ಇರ್ತದೆ ನೋಡ್ರಿ, ಆ ಮಾಹಿತಿ ಕಾನ್ಸ್ಟೆಂಟ್ ಆಗಿರ್ತದೆ. ಓಕೆ, ಅದು ಬದಲಾವಣೆ ಆಗ್ಲಾರ್ದೆ ನಡೀತಿ. ಇಲ್ಲಿ ಬದಲಾವಣೆ ಆಗ್ತದೆ, ಇಲ್ಲಿ ಏನಿರ್ತಾರೆ, ವೇರಿಯಬಲ್ ಇರ್ತಾರೆ, ಇಲ್ಲಿ ಕಾನ್ಸ್ಟೆಂಟ್ ಆಗಿರ್ತಾರೆ ಅಡ್ರೆಸ್ ಏನಿರ್ತಾರೆ, ಕಾನ್ಸ್ಟೆಂಟ್ ಆಗಿರ್ತಾರೆ. ಏನೋ ಒಂದು ಮಿಕ್ಸ್ಡ್ ಅಂತ ಇರ್ತಾರೆ, ಮಿಕ್ಸ್ಡ್ ಸೆಲ್ ರೆಫರೆನ್ಸ್ ಮೀನ್ಸ್ ಇಲ್ಲಿ ಎರಡು ಬರ್ತಾ ಇರ್ತವ್ರಿ. ಯಾವ್ದ್ರಿ, ಫಸ್ಟ್ ಇಂದ್ರೊಳಗೆ ನೀವು ಯಾವ್ದು ಸೆಲೆಕ್ಟ್ ಮಾಡಿರ್ತೀರಿ ನೋಡ್ರಿ, ಅದೇ ತರದ್ ಕಾಪಿ ಮಾಡ್ಕೋತೀರಿ. ಇಲ್ಲಿ ಹಂಗಿಲ್ಲ, ಡಾಲರ್ ಯೂಸ್ ಮಾಡಿದ್ರೆ ಅಂತ ತಿಳ್ಕೊರಿ. ಈಗ ಯಾವುದೇ ಕಾಲಮ್ದಾಗ ಬದಲಾವಣೆ ಆಯ್ತು ಅಂತ ತಿಳ್ಕೊರಿ, ಡಾಲರ್ ಯೂಸ್ ಮಾಡಿದ್ರೆ ಅಂತ ತಿಳ್ಕೊರಿ, ಅಲ್ಲಿಂದ ವ್ಯಾಲ್ಯೂ ಚೇಂಜ್ ಆಗಲ್ಲ. ಬಟ್ ಇಲ್ಲಿ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಯಾವ್ದ್ರಿ, ರಿಲೇಟಿವ್ ಸೆಲ್ ಅಡ್ರೆಸ್ ಒಳಗೆ. ಅಬ್ಸಲ್ಯೂಟ್ ಒಳಗ ಏನ್ ಹೇಳ್ತಾರೆ, ಅಬ್ಸಲ್ಯೂಟ್ ಒಳಗ ಕಾನ್ಸ್ಟೆಂಟ್ ಆಗಿರ್ತಾರೆ, $A ಅಂತ ಕೊಟ್ಟೆ ಅಂದ್ರೆ ಮುಂದೆ ಯಾವುದೇ ಒಂದು ವ್ಯಾಲ್ಯೂ ಕೊಟ್ಟೆ ಅಂದ್ರೆ ಅದು ಅಲ್ಟ್ರಾ ಆಗಲ್ರಿ, ಇಲ್ಲಿ ಅಲ್ಟ್ರಾ ಆಗ್ತದೆ ಇಷ್ಟೇ. ಆಮೇಲೆ ಮಿಕ್ಸ್ಡ್ ಅಂದ್ರೆ ಎರಡು ಕಾಂಬಿನೇಷನ್ ಇರ್ತದೆ. ಮಿಕ್ಸ್ಡ್ ಅಂದ್ರು $1 ಯೂಸ್ ಮಾಡ್ಬೋದು ಅಥವಾ $A1 ಯೂಸ್ ಮಾಡ್ಬೋದು, ಯಾವ ರೀತಿನೂ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಮಿಕ್ಸ್ಡ್ ಸೆಲ್ ರೆಫರೆನ್ಸ್ ಅಂತ. ಇದು ಯಾವ್ದು ಲೈಕ್ ಎಕ್ಸಾಮಿಗೆ ಅಷ್ಟು ಕೇಳಿಲ್ಲ, ಬಟ್ ಎಕ್ಸಾಮ್ ನ ಕೇಳಿದ್ದಾರೆ. ಇದು ಯಾವ್ದು ಸೆಲ್ ರೆಫರೆನ್ಸ್ ಉದಾಹರಣೆ ಅದ ರೀ, ಡಾಲರ್ ಬಂದ್ಬಿಟ್ಟು ಇದು ಯಾವ್ದ್ರ ಬಗ್ಗೆ ಐತ್ರಿ, ಎಲ್ಲ ಸೆಲ್ ಅಡ್ರೆಸ್ ಬಗ್ಗೆ ಮಾಹಿತಿ ಐತ್ರಿ. ಓಕೆ, ನೀವು ಯಾವ್ದೊಂದು ಸೆಲ್ ಟಿಕ್ ಮಾಡಿರ್ತೀರಿ ಅದ್ರದ್ದೆಲ್ಲ ಮಾಹಿತಿ ಎಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಾರೆ, ಸೆಲ್ ಅಡ್ರೆಸ್ ಒಳಗೆ. ಆಕ್ಟಿವ್ ಸೆಲ್ ಅಂದ್ರೆ ಏನ್ರಿ, ಮೌಸ್ ಕರ್ಸರ್ಲಿಂದ ಯಾವ ಒಂದು ಸೆಲ್ ನೀವು ಸೆಲೆಕ್ಟ್ ಮಾಡಿರ್ತೀರಿ, ಆಯ್ಕೆ ಮಾಡಿರ್ತಾರೆ, ಅದಕ್ಕೆ ಏನಂತ ಕರೀತಾರ, ಆಕ್ಟಿವ್ ಸೆಲ್ ಅಂತ ಕರೀತಾರೆ. ಆಕ್ಟಿವ್ ಸೆಲ್ ಅಂದ್ರೆ ಏನು, ಮೌಸ್ ಕರ್ಸರ್ಲಿಂದ ನೀವು ಆಯ್ಕೆ ಮಾಡಿರ್ತಕ್ಕಂಥ ಸೆಲ್ಗೆ ಏನಂತ ಕರೀತಾರೆ, ಆಕ್ಟಿವ್ ಸೆಲ್ ಅಂತ ಕರೀತಾರೆ. ಓಕೆ, ಆಮೇಲೆ ಒಂದೊಂದ್ಸರಿ ಏನಾಗಿರ್ತಾರೆ, ಈಗ ಇಲ್ಲಿ ಕಾಲಮ್ ಸಣ್ಣದಿರ್ತಾರೆ ಸೆಲ್ ರೀ, ಟೈಪ್ ಮಾಡೋ ಟೈಮಿಗೆ ಕೆಲವೊಂದು ಅಕ್ಷರಗಳು ಹೈಡ್ ಆಗಿರ್ತವೆ, ಓಕೆ, ಇದಕ್ಕೆ ಏನ್ ಮಾಡ್ಬೋದು ನಾವು, ಬಿಡ್ತನ ಹೆಚ್ಚಿಗೆ ಮಾಡ್ಬೋದ್ರಿ. ಎಷ್ಟು ಡಿಜಿಟ್ಗಳು ಇದು ಮಾಡ್ಬೋದ್ರಿ, ಅದಕ್ಕೆ ಸಂಖ್ಯೆಗಳು 32 ಸಮಥಿಂಗ್ ಏನೋ ಅಕ್ಷರಗಳು ಟೈಪ್ ಮಾಡ್ಬೋದ್ರಿ. ಒಂದು ಸೆಲ್ ಒಳಗೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಏನಾದ್ರೆ ಇದೊಂದು ಬಾಕ್ಸ್, ಇದು ಫಾರ್ಮುಲಾ ಬಾರ್ ಅಂತ ಕರೀತಾರೆ. ಫಾರ್ಮುಲಾ ಬಾರ್ ಯೂಸ್ ಮಾಡ್ತಾರೆ. ಎಕ್ಸೆಲ್ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿದ್ರಿ, ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅಲ್ಲಿ ಫಾರ್ಮುಲಾ ಬಾರ್ ಅನ್ನ ಯೂಸ್ ಮಾಡ್ತಾರೆ. ಯಾವ ಬಾರ್ ರೀ, ಫಾರ್ಮುಲಾ ಬಾರ್. ನಿಮಗೆ ಫಂಕ್ಷನ್ಸ್ ಇನ್ ಎಕ್ಸೆಲ್ ಅಂತ ಬರ್ತಾರೆ. ಫಂಕ್ಷನ್ಸ್ ಇನ್ ಎಕ್ಸೆಲ್ ಮೀನ್ಸ್ ಕೆಲವೊಂದು ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿ ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು. ಫಂಕ್ಷನ್ಸ್ ಇನ್ ಎಕ್ಸೆಲ್ ಈ ರೀತಿ ಇರ್ತದೆ, ಫಂಕ್ಷನ್ಸ್ ಇನ್ ಎಕ್ಸೆಲ್. ಎಕ್ಸಾಂಪಲ್, ಈಗ ನನಗೇನ್ ಮಾಡ್ಬೇಕಾಗಿದ್ರಿ, ಬೇಕ್ರಿ ಇನ್ಸರ್ಟ್, ಇಲ್ಲಿ ಸಪೋಸ್ ಕಾಲಮ್ ಎ ಒಳಗೆ ಮಾಹಿತಿ ಅದ ಅಂತ ತಿಳ್ಕೊರಿ, ಏನಾದ್ರು ಏನೋ ಮಾರ್ಕ್ಸ್ ಅಂತ ತಿಳ್ಕೊರಿ, ಇಲ್ಲೇ ಬರೀತೀನಿ, ಅಲ್ಲಿ ಯಾಕೋ ಕಾಣಿಸ್ತಲ್ರಿ. ಎ ಅಂತಕ್ಕಂಥ ಒಂದು ಕಾಲಮ್ ಅದ ರೀ, A B C D ಈ ರೀತಿ ಕಾಲಮ್ ಇದಾವೆ.
ಇಲ್ಲಿ ರೋ ಅದ ರೀ 1 2 3 4. ಇಲ್ಲಿ ಒಬ್ಬ ವಿದ್ಯಾರ್ಥಿ ಇರೋದನ್ರಿ ಎಕ್ಸ್ ವೈ ಝೆಡ್, ವೈ ಝೆಡ್ ಎಕ್ಸ್, ಎಕ್ಸ್ ವೈ ಝೆಡ್, ಎಕ್ಸ್ ವೈ ವೈ, ವೈ ಝೆಡ್ ಝೆಡ್, ಈ ರೀತಿ ವಿದ್ಯಾರ್ಥಿಗಳಿದ್ದಾರೆ. ಇವ್ರದ್ದು ಮಾರ್ಕ್ಸ್ ಔಟ್ ಆಫ್ 100 75 ಅದ ರೀ. ಸಪೋಸ್ ಇದು ಇಂಗ್ಲಿಷ್ ಮಾರ್ಕ್ಸ್ ಅಂತ ತಿಳ್ಕೊರಿ, ಇಂಗ್ಲಿಷ್. ಆಮೇಲೆ ಇದು ಒಂದು ಈ ರೀತಿ ಅದಂತ ತಿಳ್ಕೊರಿ. ಇವಾಗ ನನಗೆ ಏನ್ ಮಾಡ್ಬೇಕಾಗಿದ್ರೆ ಟೋಟಲ್ ಮಾಡ್ಬೇಕಾಗಿದ್ರೆ ಏನ್ ಮಾಡ್ಬೇಕಾಗಿದ್ರಿ ಟೋಟಲ್ ಮಾಡ್ಬೇಕಾಗಿದೆ. ಟೋಟಲ್ ಮಾಡ್ಬೇಕಾದ್ರೆ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ಬೇಕ್ರಿ, ಯಾವಾಗನು ಅಲ್ಲಿ ಈಕ್ವಲ್ಸ್ ಟು ಬರಿಬೇಕ್ರಿ. ಇಲ್ಲಿ B5 ಅಂತಕ್ಕಂಥ ಕಾಲಮ್ ನಾಗ ಸೆಲೆಕ್ಟ್ ಮಾಡಿದಾಗ ಆಕ್ಟಿವ್ ಸೆಲ್ ಆಗ್ತಾರೆ. ಆಕ್ಟಿವ್ ಸೆಲ್ ಆಗೋಣ ಈಕ್ವಲ್ಸ್ ಟು ಅಂತ ಬರಿಬೇಕ್ರಿ. ನನಗೆ ಏನ್ ಮಾಡ್ಬೇಕಾಗಿದೆ ಟೋಟಲ್ ಮಾಡ್ಬೇಕಾಗಿದೆ. ಇಲ್ಲಿ ಒಂದು ಫಂಕ್ಷನ್ ಅದ ರೀ ಸಮ್ ಅಂತ. ಯಾವ ಫಂಕ್ಷನ್ ರೀ ಸಮ್ ಅಂತ ಬರ್ದಿ ಬ್ರಾಕೆಟ್ ಒಳಗ ಯಾವ ಕಾಲಮ್ ಅದ್ರಿ ಇದು ಬಿ ಕಾಲಮ್ ಅದ್ರಿ. ಸೊ B1 ಕೋಲನ್ ಅಪ್ ಟು B4 ಕೋಲನ್ B4 ಈ ರೀತಿ ಮಾಡಿ ಎಂಟರ್ ಮಾಡಿದ್ರೆ ಆಟೋಮೆಟಿಕ್ಲಿ ಟೋಟಲ್ ಆಗ್ತದೆ. ಈ ರೀತಿ ಸಮ್ ಅಂತಕ್ಕಂಥ ಫಂಕ್ಷನ್. ಓಕೆ, ಆಮೇಲೆ ಇನ್ನೊಂದು ಕೌಂಟ್ ಅಂತ ಯೂಸ್ ಮಾಡ್ತಾರೆ. ಕೌಂಟ್ ಅಂದ್ರೆ ಎಷ್ಟು ಜನ ಇದಾರೆ. ಓಕೆ, B1 ಲಿಂದ B4 ಜನ ಎಷ್ಟು ಜನ ಇದಾರೆ ನೋಡ್ಬೇಕಾಗಿದ್ರೆ ಒಂದೊಂದ್ಸರಿ ಏನಾಗಿರ್ತೀರಿ ಸೀರಿಯಲ್ ನಂಬರ್ 1 ಇರ್ತದ, ರೋಲ್ ನಂಬರ್ 1 ಇರ್ತದೆ. ಸೀರಿಯಲ್ ನಂಬರ್ 1 ಮೇಲೆ ರೋಲ್ ನಂಬರ್ 2 ಇರ್ಬೋದು, 3 ಇರ್ಬೋದು. ಆ ಟೈಮಿಗೆ ಏನು ಕೌಂಟ್ ಮಾಡೋದಿರ್ತೀರಿ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್. ಸೊ ಅದು ಮಾಡ್ಬೇಕಾದ್ರೆ ನಾ ಏನ್ ಮಾಡ್ತೀನಿ B1 ಟು B1 ಕೋಲನ್ B4 ಅಂತ ಬರೀತೇನೆ. ಅಲ್ಲಿ ಆಟೋಮೆಟಿಕ್ಲಿ ಎಷ್ಟು ಜನ ತೋರಿಸ್ಬೇಕು ಡಿಸ್ಪ್ಲೇ 1 2 3 4 ಅಂತ ತೋರಿಸ್ಬೇಕಂತ. ಈ ರೀತಿ ಇದು ಕೌಂಟ್ ರೀ. ಓಕೆ, ಆಮೇಲೆ ಎವರೇಜ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಎವರೇಜ್ B1 ಕೋಲನ್ B4 ಮಾಡ್ಬೇಕು. ಓಕೆ, ಮಿನಿಮಮ್ ನಂಬರ್ ಇದ್ರಾಗ ಎಲ್ಲಕ್ಕ ಸಣ್ಣ ನಂಬರ್ ಯಾವ್ದು ರೀ ಫೈಂಡ್ ಔಟ್ ಮಾಡ್ಬೇಕಾಗಿದ್ರು 75 80 79 75 ಅದ ರೀ. ಸೊ ಇಲ್ಲಿ ಮಿನ್ ಅಂತ ಫಂಕ್ಷನ್ ಯೂಸ್ ಮಾಡ್ಬೇಕ್ರಿ. ಮಿನ್ ಅಂತ ಮಾಡಿ B1 ಟು B4 ಅಂತ ಬರೀಬೇಕು. ಆಮೇಲೆ ಮ್ಯಾಕ್ಸಿಮಮ್ ಅಂತ ಫೈಂಡ್ ಔಟ್ ಎಲ್ಲಕ್ಕಿಂತ ದೊಡ್ಡ ನಂಬರ್ ಯಾವ್ದ್ರಿ, ಗರಿಷ್ಠ ಸಂಖ್ಯೆ ಯಾವ್ದು ಕಂಡುಹಿಡಿಬೇಕಾಗಿದೆ. ಸೊ ಅಲ್ಲಿ ಯಾವ್ದ್ರಿ ಮ್ಯಾಕ್ಸ್ B1 ಟು B4 ಈ ರೀತಿ ಮಾಡ್ಬೋದು. ಇಲ್ಲ ನೀವು ಬಾಳೆ ಬಿಗಿನರ್ಸ್ ಇದ್ರಿ ಅಂತ ತಿಳ್ಕೊಂಡು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಈಕ್ವಲ್ಸ್ ಟು ಸಮ್ ಅಂತ ಬರ್ದಿ B1 ಪ್ಲಸ್ B2 ಪ್ಲಸ್ ಇದನ್ನ ಈ ರೀತಿನೂ ಮಾಡ್ಬೋದು. ಈ ರೀತಿ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡ್ತಾರೆ ಟೋಟಲ್ ಆಗ್ತದೆ. ಈ ರೀತಿ. ಸೊ ಇಲ್ಲಿ ಇದು ಎಕ್ಸಾಮ್ ನಾಗ ಏನ್ ಕೇಳಿದ್ರು ಅಂದ್ರೆ ಮೊನ್ನೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಒಳಗ ಈ ರೀತಿ ಉದಾಹರಣೆ ಕೊಟ್ಟಿದ್ದಾರೆ ಎಕ್ಸೆಲ್. ಆಮೇಲೆ ಕೌಂಟ್ ಬಗ್ಗೆ ಕೇಳಿದಾರೆ, ಈಕ್ವಲ್ಸ್ ಟು ಕೌಂಟ್ ಈ ರೀತಿ ಬರೆದ್ರ ಅಂದ್ರೆ ಎಕ್ಸೆಲ್ ಒಳಗೆ ಏನ್ ತೋರಿಸ್ತು ಅಂತ ಹೇಳಿದಾರೆ. ಕರೆಂಟ್ ಟೈಮ್ ತೋರಿಸ್ತಾರೆ ಇದು. ಓಕೆ, ಮುಂದೆ ಬರಸ್ತೇನ್ರಿ ಫಂಕ್ಷನ್ಸ್ ನಾಳೆ ಕ್ಲಾಸ್ನಾಗ. ಈಕ್ವಲ್ಸ್ ಟು ಕೌಂಟ್ ಬರೆದ್ರೆ ಕರೆಂಟ್ ಟೈಮ್ ಏನದ ಅದು ತೋರಿಸ್ತಾರೆ. ಕರೆಂಟ್ ಡೇಟ್ ಕರೆಂಟ್ ಟೈಮ್ ತೋರಿಸೋ ಕೆಲವೊಂದು ಫಂಕ್ಷನ್ಸ್ ಇದಾವೆ. ಓಕೆ, ಸೊ ಇದಕ್ಕೆ ಏನಂತ ಕರೀತಾರ ಅಂತ ಹೇಳಿದ. ಇದು ಯಾವ ಸಿಂಬಲ್ ರೀ ಈಕ್ವಲ್ ಸಿಂಬಲ್ ರೀ. ಯಾವ ಸಿಂಬಲ್ ರೀ ಈಕ್ವಲ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರ ಅಂತ ಒಂದ್ಸರಿ ಕೇಳಿದಾರೆ. ಇದಕ್ಕೆ ಏನಂತ ಕರೀತಾರ. ಆಮೇಲೆ ಬ್ರಾಕೆಟ್ ನಾಗ ಇರ್ತಕ್ಕಂಥ ಏನ್ ಸೆಲ್ ಅಡ್ರೆಸ್ ನೋಡ್ರಿ ಅದಕ್ಕೆ ಏನಂತ ಕರೀತಾರ ಅಂತ ಹೇಳಿದಾರೆ. ಓಕೆ, ಇದಕ್ಕೆ ಏನಂತ ಕರೀತಾರೆ ಫಂಕ್ಷನ್ ಅಂತ ಕರೀತಾರೆ ಇದು. ಆಮೇಲೆ ಇದಕ್ಕೆ ಏನಂತ ಕರೀತಾರೆ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಫಂಕ್ಷನ್ ಆರ್ಗ್ಯುಮೆಂಟ್. ಯಾವಾಗನು MS ಎಕ್ಸೆಲ್ ಫಂಕ್ಷನ್ಸ್ ಯೂಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅದು ಎದರಲ್ಲಿ ಸ್ಟಾರ್ಟ್ ಆಗ್ಬೇಕ್ರಿ ಈಕ್ವಲ್ ಸಿಂಬಲ್ ಇನ್ ಸೈನ್ ಆಗ್ಬೇಕು, ಸ್ಟಾರ್ಟ್ ಆಗ್ಬೇಕು. ಆಮೇಲೆ ಅದು ಸಮ್ ಇರ್ಲಿ ಕೌಂಟ್ ಇರ್ಲಿ ಅವರೇಜ್ ಇರ್ಲಿ ಮಿನ್ ಇರ್ಲಿ ಮ್ಯಾಕ್ಸ್ ಇರ್ಲಿ ಇದಕ್ಕೆ ಏನಂತ ಕರೀತಾರೆ ಫಂಕ್ಷನ್ಸ್ ಅಂತ ಕರೀತಾರೆ. ಆಮೇಲೆ ಈ ಬ್ರಾಕೆಟ್ ಒಳಗೆ ನೀವೇನ್ ಸೆಲ್ ಅಡ್ರೆಸ್ ಬರೀತಾರೆ ನೋಡ್ರಿ ಅದಕ್ಕೆ ಏನಂತ ಕರೀತಾರೆ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಆಮೇಲೆ ಎರಡು ಸೆಲ್ ಅಡ್ರೆಸ್ ನಡುವೆ ಯಾವಾಗನು ಕೋಲನ್ ಇರ್ತಾರೆ, ಇದು ಕೋಲನ್ ಅಂತ ಕರೀತಾರೆ, 2 ಡಾಟ್ ಕೋಲನ್. ಈ ರೀತಿ ಏನ್ ಮಾಡ್ಬೋದ್ರಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾ, ಮೇ ಬಿ ಇದು ಎವರೇಜ್ ಬರಲಿಕ್ಕಿಲ್ಲ. AVG ಅಂತ ನಾನು ನೋಡಿನ್ರಿ, ಎವರೇಜ್ ಕಂಪ್ಲೀಟ್ ಆಗ್ಬೇಕು. AVG ಅಷ್ಟೇ ಅದ ರೀ, AVG ಇದ್ದಿರ್ಬೋದು ನೋಡಿ. ಇದನ್ನು ಒಂದ್ಸರಿ ರಿಪೀಟ್ ಆಗಿದ್ರಿ ಕ್ವಶನ್ MS ಎಕ್ಸೆಲ್ ನಾಗ. ಯಾವ ಎ ಅಂತ ಹಾ ತೋರಿಸ್, ಅದು ಡಿಫಾಲ್ಟ್ ಮೋಡ್ ಆಕ್ಟಿವ್ ಮಾಡಿ ಇಡ್ಬೇಕು, ತಾನೇ ತೋರಿಸ್ತದೆ. ಯಾವ್ದ್ರಿ ಆರ್ಗ್ಯುಮೆಂಟ್ ರೀ, ಆರ್ಗ್ಯುಮೆಂಟ್ ಫಂಕ್ಷನ್ ಆರ್ಗ್ಯುಮೆಂಟ್. ಬ್ರಾಕೆಟ್ ಒಳಗೆ ನೀವೇನ್ ಸೆಲ್ ಅಡ್ರೆಸ್ ಮತ್ತು ಕೋಲನ್ ಇನ್ಸರ್ಟ್ ಮಾಡ್ತಿರೋ ಅದಕ್ಕೆ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಓಕೆ, ಇದಕ್ಕೆ ಫಂಕ್ಷನ್ ಅಂತ ಕರೀತಾರೆ, ಫಂಕ್ಷನ್ ಅಂಡ್ ಆರ್ಗ್ಯುಮೆಂಟ್. ಈ ರೀತಿ ಇದು ಮೊನ್ನೆ ಯಾವ್ದೋ ವಿಲೇಜ್ ಅಕೌಂಟ್ ಏನೋ ಕೇಳಿದಾರೆ. ಈ ರೀತಿ ಈಕ್ವಲ್ಸ್ ಟು ಕೌಂಟ್ ಫಂಕ್ಷನ್ ಬರೆದ್ರೆ ಇದು ಏನ್ ಇಂಡಿಕೇಟ್ ಮಾಡ್ತದೆ, ಕರೆಂಟ್ ಡೇಟಾ, ಕರೆಂಟ್ ಟೈಮ್, ಕರೆಂಟ್ ಇಯರ್ ಏನಂತ. ಇದು ಕರೆಂಟ್ ಟೈಮ್ ನೋಡ್ರಿ, ಪ್ರಸ್ತುತ ಸಮಯ ಏನದ ಅದು ತೋರಿಸ್ತದೆ ಎಕ್ಸೆಲ್ ಒಳಗೆ ಈ ರೀತಿ. ಆಮೇಲೆ ಇದು
MS Excel ದಾಗ ಲಾಸ್ಟ್ ಸೆಲ್ ಹೋಗ್ಬೇಕಾದ್ರೆ ಯಾವ ಶಾರ್ಟ್ ಕಟ್ ಯೂಸ್ ಮಾಡ್ತಾರ, ಫಸ್ಟ್ ಸೆಲ್ ಹೋಗ್ಬೇಕಾದ್ರೆ ಯಾವ್ದು ಯೂಸ್ ಮಾಡ್ತಾರ? ಕಂಟ್ರೋಲ್ ಪ್ಲಸ್ ಡೌನ್ ಅಂದ್ರೆ ಲಾಸ್ಟ್ ಹೋಗ್ತಾರೆ, ಕಂಟ್ರೋಲ್ ಪ್ಲಸ್ ಆರ್ ಅಂದ್ರೆ ಲಾಸ್ಟ್ ರೋ ಲಾಸ್ಟ್ ಹೋಗ್ತಾರೆ, ಈ ರೀತಿ. ಶಾರ್ಟ್ ಕಟ್ ನಾಳೆ ಬರುತ್ತೆ, ಶಾರ್ಟ್ ಕಟ್ ಕೇಸ್. ದಿಸ್ ಇಸ್ ಆಲ್ ಅಬೌಟ್ ಫಂಕ್ಷನ್ಸ್ ಇನ್ ಎಕ್ಸೆಲ್. ಫಂಕ್ಷನ್ಸ್ ಇನ್ ಎಕ್ಸೆಲ್. ಹಾ ತೋರ್ B1 ಡಾಟ್ B4 ಗೆ ಅಂತಾರೆ ಆರ್ಗ್ಯುಮೆಂಟ್ಸ್. ಬ್ರಾಕೆಟ್ ಒಳಗೆ ಏನ್ ಸೆಲ್ ಅಡ್ರೆಸ್ ಬರ್ಲತ್ತಿ ನೋಡ್ರಿ ಅದಕ್ಕೆ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಬ್ರಾಕೆಟ್ ಹೊರಗಡೆ ಬಿಫೋರ್ ಏನಿರ್ತದೆ ಅದು ಫಂಕ್ಷನ್ ರೀ, ಆಮೇಲೆ ಈಕ್ವಲ್ ಸಿಂಬಲ್. ಮತ್ತೊಂದ್ಸರಿ ಅಪ್ಲೈಡ್ ಕ್ವಶನ್ ಕೇಳಿದಾರೆ ಎಕ್ಸಾಮ್ ನಾಗ ರೀ. ಏನಂತ ಕೇಳಿದಂದ್ರು, ನೀವು ಬಿ ಅಂತಕ್ಕಂಥ ಕಾಲಮ್ ನ ಟೈಪ್ ಮಾಡತ್ತೀರಿ, ರೋ 4 ಅದ ಅಂದ್ರೆ ಅದ್ರ ಸೆಲ್ ಅಡ್ರೆಸ್ ಎಷ್ಟಿರ್ಬೋದು ಅಂತ ಕೇಳಿದಾರೆ. ಕಾಲಮ್ ಬಿ ಅದ ರೀ, ಏನೋ ಟೈಪ್ ಮಾಡತ್ತೀರಿ, 4ನೇ ರೋ ಮೇಲೆ ಟೈಪ್ ಮಾಡತ್ತೀರಿ, ಹಾಗಾದ್ರೆ ಸೆಲ್ ಅಡ್ರೆಸ್ ಎಷ್ಟಿರ್ಬೋದು ಅಂತ ಕೇಳಿದಾರೆ. ಎಷ್ಟಾಗ್ತರಿ? ಸೊ B4 ನೋಡಿ, ಈ ರೀತಿನೂ ಕೇಳ್ತಾನೆ ಅಪ್ಲಿಕೇಶನ್. ನೆಕ್ಸ್ಟ್ ಫೀಚರ್ಸ್ ಅಂತ ಬರ್ತಾರೆ, ಇದು ಎಕ್ಸಾಮಿಗೆ ಭಾಳ ಕೇಳ್ತಾನೆ. ಫೀಚರ್ ವೈಶಿಷ್ಟ್ಯಗಳು, ಫೀಚರ್ಸ್ ಆಫ್ MS Excel. ಫೀಚರ್ಸ್ ಆಫ್ MS Excel. ಫೀಚರ್ಸ್. ಫಸ್ಟ್ ಫೀಚರ್ ಡೇಟಾ ನಿರ್ವಹಣೆ. ಏನ್ ಮಾಡ್ಬೋದ್ರಿ ನಾವು? ಡೇಟಾವನ್ನ ನಿರ್ವಹಣೆ ಮಾಡ್ಬೋದು. ಇದು ಶಾರ್ಟ್ ಕಟ್ ನಾಳೆ ಬರೆಸ್ತೀನಿ. ನೆಕ್ಸ್ಟ್ ಸೆಕೆಂಡ್ ಫೀಚರ್ ಫಾರ್ಮುಲಾಸ್. ಫಾರ್ಮುಲಾ ಬಳಸ್ಕೊಂಡು ಏನ್ ಮಾಡ್ಬೋದ್ರಿ? ಈಸಿಯಾಗಿ ಯಾವುದೇ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಚಾರ್ಟ್ಸ್ ಯೂಸ್ ಮಾಡ್ತಾರೆ ಇದ್ರಾಗ. ಚಾರ್ಟ್ಸ್ ರೀ, ಚಾರ್ಟ್ಸ್ ಅಂದ್ರೆ ಯಾವ್ದ್ರಿ? ಅದು ಪಾನಿಪುರಿ ಚಾರ್ಟ್ ಇಲ್ರಿ, ಇಲ್ಲಿ ಚಾರ್ಟ್ಸ್ ಕೊಡ್ತಾರೆ, ಬಾರ್ ಗ್ರಾಫ್, ಪೈ ಚಾರ್ಟ್, ಬಾರ್ ಚಾರ್ಟ್, ಕಾಲಮ್ ಚಾರ್ಟ್, XY ಚಾರ್ಟ್, ಸ್ಕ್ಯಾಟರಿಂಗ್ ಚಾರ್ಟ್, ಈ ರೀತಿ ಬೇರೆ ಬೇರೆ ಚಾರ್ಟ್ಸ್ ಬರ್ತಾರೆ. ಆಮೇಲೆ ಇಲ್ಲಿ ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್ ಅಂತ ಒಂದು ಫೀಚರ್ ಬರ್ತಾರೆ. ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್, ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್. ಇನ್ನೊಂದು ಡೇಟಾ ನಿರ್ವಹಣೆ, ಫಾರ್ಮುಲಾ, ಚಾರ್ಟ್, ಸಾರ್ಟಿಂಗ್, ಫಿಲ್ಟರಿಂಗ್. ಇನ್ನೊಂದು ಕಂಡೀಷನಲ್ ಫಾರ್ಮೆಟಿಂಗ್ ಅಂತ ಬರ್ತಾರೆ ಫೀಚರ್. ಕಂಡೀಷನಲ್ ಫಾರ್ಮೆಟಿಂಗ್. ಆಟೋಫಿಲ್, ಆಟೋಸಮ್ ಎಲ್ಲ ಲಾಸ್ಟ್ ಬರ್ತದೆ. ಸೊ ಡೇಟಾ ನಿರ್ವಹಣೆ ಅಂದ್ರೆ ಏನ್ರಿ? ಡೇಟಾ ನಿರ್ವಹಣೆ ಅನ್ನಂದ್ರೆ ಒಂದೇ ಎಕ್ಸೆಲ್ ಶೀಟ್ ಒಳಗೆ ಹಲವಾರು ರೀತಿಯ ಡೇಟಾವನ್ನು ನಾವು ರಿಪ್ರೆಸೆಂಟ್ ಮಾಡ್ಬೋದು. ಡೇಟಾ ನಿರ್ವಹಣೆ ಅಂದ್ರೆ ಎಂಪ್ಲಾಯ್ಸ್ ಇರ್ಬೋದು, ಸ್ಟೂಡೆಂಟ್ ಇರ್ಬೋದು. ಈಗ ಮುಂದೆ ನೀವು ಟೀಚರ್ ಆದ್ರೆ ಅಂದ್ರೆ ಏನ್ ಮಾಡ್ತಾರೆ? ಎಲ್ಲ MS Excel ಒಳಗೆ ಅದ ರೀ. ಸ್ಟೂಡೆಂಟ್ ಡೇಟಾ ರೆಕಾರ್ಡ್ ಮಾಡೋದು, ಆಮೇಲೆ ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಎಲ್ಲ ಇದ್ರಾಗೆ ಮಾಡ್ತಾರೆ, ಆಟೋಮೆಟಿಕ್ ಕ್ಯಾಲ್ಕುಲೇಷನ್. ನೀವೇನಿಲ್ಲ, ಜಸ್ಟ್ ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕ್ರಿ. 6 ಸಬ್ಜೆಕ್ಟ್ ಏನಿರುತ್ತೆ ನೋಡ್ರಿ, ಮಾರ್ಕ್ಸ್ ಎಂಟ್ರಿ ಮಾಡಬೇಕು, ಇದೇ ಎಕ್ಸೆಲ್ ಆಟೋಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇನ್ನೊಂದು ಆಟೋ ಸಮ್ ಫೀಚರ್ ಅದ ಹೇಳ್ತಾರೆ. ಓಕೆ, ಆಟೋ ಸಮ್ ಫೀಚರ್ ಬರ್ತದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಫಾರ್ಮುಲಾಸ್, ಈ ಫಂಕ್ಷನ್ಸ್ ಅಂಡ್ ಫಾರ್ಮುಲಾಸ್ ನೋಡ್ರಿ, ಇದು ಬಳಸ್ತಕ್ಕಂತ ಅವಶ್ಯಕತೆ ಇಲ್ರಿ. ಓಕೆ, ಹಾ. ಸೊ ನೆಕ್ಸ್ಟ್ ಆಟೋ ಸಮ್, ಆಟೋ ಫಿಲ್ ಅಂತ ಬರ್ತದೆ. ಸೊ ಡೇಟಾ ನಿರ್ವಹಣೆ ಅಂದ್ರೆ ಏನ್ ಮಾಡ್ಬೋದ್ರಿ ನಾವು? ಎಂಪ್ಲಾಯ್ ಇರ್ಬೋದು ಅಥವಾ ವಿದ್ಯಾರ್ಥಿ ಇರ್ಬೋದು, ಆ ವ್ಯಕ್ತಿ ರೆಕಾರ್ಡ್ ಅನ್ನ ಏನ್ ಮಾಡ್ಬೋದ್ರಿ ನಾವು? ಸ್ಟೂಡೆಂಟ್ ರೆಕಾರ್ಡ್ ಅನ್ನ ಏನ್ ಮಾಡ್ಬೋದ್ರಿ ನಾವು? ಮೇಂಟೈನ್ ಮಾಡ್ಬೋದು. ಆಮೇಲೆ ಯಾವಾಗ ಅವಶ್ಯಕತೆ ಅವಾಗ ಆ ಡೇಟಾನ ಪಡಿಬಹುದು. ದಟ್ ಇಸ್ ಡೇಟಾ ನಿರ್ವಹಣೆ. ಡೇಟಾ ನಿರ್ವಹಣೆ ಅಂತ ಹೇಳ್ತಾರೆ. ಎಂಪ್ಲಾಯ್ ಅಥವಾ ಸ್ಟೂಡೆಂಟ್ ರೆಕಾರ್ಡ್ ಅನ್ನ ಏನ್ ಮಾಡ್ಬೋದು ನಾವು? ಮೇಂಟೈನ್ ಮಾಡ್ಬೋದು. ಅಂಡ್ ಯಾವಾಗ ಅವಶ್ಯಕತೆ ಅವಾಗ ಏನ್ ಮಾಡ್ಬೋದ್ರಿ ನಾವು? ಅದನ್ನ ಪಡಿಬಹುದು. ನೆಕ್ಸ್ಟ್ ಫಾರ್ಮುಲಾಸ್ ಅಂದ್ರೆ ಏನ್ರಿ? ಇಲ್ಲಿ ಫಾರ್ಮುಲಾಸ್ ಅಂದ್ರೆ ಏನಿಲ್ಲ, ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತಾರೆ, ಸರಳ ರೀತಿ ಒಂದು ಕ್ಯಾಲ್ಕುಲೇಷನ್. ಈಗ ನೋಡ್ರಿ, ಸಮ್ ಮಾಡ್ಬೇಕಾಗ್ಯದ್ರಿ, ಈಕ್ವಲ್ಸ್ ಟು ಸಮ್ B1 ಕೋಲನ್ B4. ಈ ರೀತಿ ಫಂಕ್ಷನ್ ಸಹಾಯದಿಂದ ಏನ್ ಕ್ಯಾಲ್ಕುಲೇಷನ್ ಮಾಡ್ತೀರಿ ನೋಡ್ರಿ, ಸರಳ ರೀತಿಯ ಫಾರ್ಮುಲಾಗಳನ್ನ ಯೂಸ್ ಮಾಡಬಹುದು. ಸರಳ ರೀತಿಯ ಫಂಕ್ಷನ್ಸ್ ಅನ್ನ ಬಳಸಿ ಏನ್ ಮಾಡಬಹುದು? ನಾವು ಲೆಕ್ಕವನ್ನ ಮಾಡಬಹುದು. ಫಂಕ್ಷನ್ಸ್ ಅನ್ನು ಬಳಸಿ, ಸರಳ ರೀತಿಯ ಫಂಕ್ಷನ್ಸ್ ಅನ್ನು ಬಳಸಿ ಲೆಕ್ಕಾಚಾರ ಮಾಡಬಹುದು. ದಟ್ ಇಸ್ ವಾಟ್ ವಿ ಕಾಲ್ ಫಾರ್ಮುಲಾಸ್. ಇದೇ ಫಾರ್ಮುಲಾಸ್ ರೀ, ಫಂಕ್ಷನ್ಸ್ ಇನ್ ಎಕ್ಸೆಲ್ ಫಾರ್ಮುಲಾಸ್ ರೀ. ಮತ್ತೆ ನೆಕ್ಸ್ಟ್ ಚಾರ್ಟ್ಸ್ ಅಂದ್ರೆ ಏನ್ರಿ? ಯಾವುದೇ ಒಂದು ಡೇಟಾವನ್ನ ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡೋದು, ಪಿಕ್ಟೋರಿಕಲಿ.
ಚಿತ್ರ ರೂಪದಲ್ಲಿ ಅದನ್ನು ಪ್ರತಿಬಿಂಬಿಸುವುದು. ಚಿತ್ರಬಿಂಬದಲ್ಲಿ ಏನ್ ಮಾಡ್ಬೋದ್ರಿ ಅದಕ್ಕೆ ತೋರಿಸುವುದು, ಚಿತ್ರಬಿಂಬದಲ್ಲಿ ತೋರಿಸುವುದು. ಅಥವಾ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಡೇಟಾ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಡೇಟಾ ಇಸ್ ಕಾಲ್ಡ್ ಚಾರ್ಟ್ಸ್. ಈ ನೋಡ್ರಿ ನೀವು IPL ನೋಡತ್ತಿರಲ್ಲ, ನೀವು ನೋಡಲ್ಲ IPL ಮೇಬಿ. ಸೊ IPL ಒಳಗೆ ಒಬ್ಬ ಬ್ಯಾಟ್ಸ್ಮನ್ ಸೆಂಚುರಿ ಮಾಡ್ದಂತ ತಿಳ್ಕೊರ, ಒಂದು ವೆಗಾನ್ ವೀಲ್ ತೋರಿಸ್ತಾರ ನೋಡ್ರಿ, ಅಲ್ಲಿ ಪೈ ಚಾರ್ಟ್ ಯೂಸ್ ಮಾಡ್ತಾರೆ. ವೆಗಾನ್ ವೀಲ್ ಅಂದ್ರೆ ಯಾವ ವ್ಯಕ್ತಿ ಮಿಡ್ ಆನ್ ಲಾಂಗ್ ಆಫ್ ಎಷ್ಟು ರನ್ ಮಾಡ್ದ, ಎಷ್ಟು ಸಿಕ್ಸ್ ಹೊಡೆದ, ಲೆಗ್ ಸೈಡ್ ಎಷ್ಟು ಬೌಂಡ್ರೀಸ್ ಹೋದ್ರು, ಈ ರೀತಿ ಎಲ್ಲ ಒಂದು ಚಾರ್ಟ್ ಮಾಡ್ತಾರೆ ನೋಡ್ರಿ, ಪೈ ಚಾರ್ಟ್. ಪೈ ಚಾರ್ಟ್ ಎಕ್ಸೆಲ್ ಒಳಗೆ ಮಾಡ್ತಾರೆ, ಎಕ್ಸೆಲ್ ನೇ ಬಳಸ್ತಾರೆ. ಆಮೇಲೆ ನೋಡ್ಬೋದು ಈ ರೀತಿ ಬಾರ್ ಚಾರ್ಟ್ ಯೂಸ್ ಮಾಡ್ತಾರೆ ನೋಡ್ರಿಲ್ಲ, ಫಸ್ಟ್ ಓವರ್, ಸೆಕೆಂಡ್ ಓವರ್, ಥರ್ಡ್ ಓವರ್. ಇಲ್ಲಿ ರನ್ಸ್ ಇರ್ತಾವ್ರಿ, ಈ ಕಡೆ ರನ್ಸ್ ಇರ್ತಾವ್ರಿ, ಈ ಕಡೆ ಓವರ್ ಇರ್ತಾವ್ರಿ. ಓಕೆ, ಆಮೇಲೆ ಫಸ್ಟ್ ಓವರ್ದಾಗ ಎಷ್ಟು ವಿಕೆಟ್ ಹೋದ್ರೆ 2 ಬಾಲ್ ಇರ್ತಾವ ನೋಡ್ರಿ, ಈ ರೀತಿ ನೋಡ್ರಿಲ್ಲ. ಸೊ ಬಾರ್ ಚಾರ್ಟ್ ಯೂಸ್ ಮಾಡ್ತಾರೆ. ಇಲ್ಲಿ ರನ್ಸ್ ಇರ್ತಾವ್ರಿ, ಈ ಕಡೆ ಓವರ್ ಇರ್ತಾವ್ರಿ, ಈ ರೀತಿ. ಆಮೇಲೆ ಈ ರೀತಿ ಒಂದು ಲೈನ್ ಚಾರ್ಟ್ ಅಂತ ಇರ್ತೀರಿ. ಈಗ ಸಪೋಸ್ ಇಂಡಿಯಾದ ಮ್ಯಾಚ್ ಅದ ಅಂತ ತಿಳ್ಕೊರಿ, ಅಥವಾ RCB ಮ್ಯಾಚ್ ಅದ ರೀ. ಇವತ್ತು RCB ಫಸ್ಟ್ ಇನ್ನಿಂಗ್ ಆಡತ್ರಿ, ಈಗ ನೆಕ್ಸ್ಟ್ ಯಾರು ಆಡ್ತಾರ ನೋಡ್ರಿ, ಚೇಂಜ್ ಮಾಡೋ ಟೈಮಿಗೆ ಅವ್ರದ್ದು ಹಿಂಗ ಇದು ತೋರಿಸ್ತು ನೋಡ್ರಿ, ಗ್ರಾಫ್ ತೋರಿಸ್ತು ನೋಡ್ರಿ, ಯಾವ ರೀತಿ ಚೇಂಜ್ ಮಾಡತ್ತ. ಸೊ ಇದು ಈ ರೀತಿ ಬಾರ್ ಚಾರ್ಟ್, ಪೈ ಚಾರ್ಟ್, ಲೈನ್ ಚಾರ್ಟ್, ಈ ರೀತಿ ಬೇರೆ ಬೇರೆ ಚಾರ್ಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಚಾರ್ಟ್ಸ್ ಏನಿಲ್ಲ, ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಡೇಟಾ, ಡೇಟಾನ ಗ್ರಾಫಿಕಲ್. ಬಟ್ ಇತ್ತೀಚೆಗೆಲ್ಲ ಸಾಫ್ಟ್ವೇರ್ ಬಂದವ್ರಿ, ಎಲ್ಲ ಸಾಫ್ಟ್ವೇರ್ ಬಂದವ್ರಿ. ಇವಾಗ ಏನಿಲ್ಲ, ಸಾಫ್ಟ್ವೇರ್ದಾಗ ನಿಮ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕ್ರಿ, ಆ ಸಾಫ್ಟ್ವೇರ್ ಆಟೋಮೆಟಿಕ್ಲಿ ಚಾರ್ಟ್ ರೆಡಿ ಮಾಡ್ತು, ಎಲ್ಲಾ ಕ್ಯಾಲ್ಕುಲೇಷನ್ ರೆಡಿ ಮಾಡಿ ನಿಮ್ ಮಾರ್ಕ್ಸ್ ಕಡೆ ಪ್ರಿಂಟ್ ಕೊಡ್ತೀವಿ. ಈ ರೀತಿ ಬಂದವ್ರಿ ಇವಾಗ. ಸ್ಪೆಷಲಿ ನೀವು ಯಾವ್ದಾದ್ರು ಪ್ರೈವೇಟ್ ಸ್ಕೂಲ್ನಾಗ ವರ್ಕ್ ಮಾಡಿದ್ರಂದ್ರೆ ನಿಮ್ಗೆ ಅನುಭವ ಇರ್ಬೋದ್ರಿ. SRN ಮೈತದಾಗ ಅಪ್ಪ ಸ್ಕೂಲ್ನಾಗ, ಸ್ವಾಮಿನಾರಾಯಣ, ಅಲ್ಲೆಲ್ಲ ಸ್ಕೂಲ್ನಾಗ ಏನ್ ಮಾಡ್ತಾರೆ, ಜಸ್ಟ್ ಒಂದು ಸಾಫ್ಟ್ವೇರ್ ಅದ ರೀ, ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕು, ಆಟೋಮೆಟಿಕ್ಲಿ ಅದೇ ಎಲ್ಲ ಮಾರ್ಕ್ಸ್ ಕಡೆ ಪ್ರಿಂಟೇ ಮಾಡ್ಕೊಡ್ತಿರೋದು. ನೀವೇನು ತಲೆ ಓಡಿಸ್ಬೇಕಾಗಿಲ್ಲ, ನಿಮ್ದು ಓನ್ಲಿ ಮಾರ್ಕ್ಸ್ ಎಂಟ್ರಿ ಮಾಡ್ಬೇಕ್ರಿ ಕರೆಕ್ಟ್. ಸೊ ಈ ರೀತಿ ಸಾಫ್ಟ್ವೇರ್ ಬಂದ್ರು. ಚಾರ್ಟ್ಸ್ ಅಂದ್ರೆ ಏನಿಲ್ಲ, ಅದೇ ತೋರಿಸ್ತೀವಿ. ಆಮೇಲೆ ಪಾರ್ಟ್ A, ಪಾರ್ಟ್ B ಇರ್ತಾವ ನೋಡ್ರಿ. ಪಾರ್ಟ್ B ಅಂದ್ರೆ ಇದು ಎಜುಕೇಶನ್, ಕಂಪ್ಯೂಟರ್, ಆರ್ಟ್, ಅದ್ರದ್ದು ಸ್ಕೋರ್ ತೋರಿಸ್ತೀರಿ ಆಟೋಮೆಟಿಕ್ಲಿ, ಈ ರೀತಿ. ನೆಕ್ಸ್ಟ್ ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್ ಅಂತ ಫೀಚರ್ ಅದ. ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್. ಸಾರ್ಟಿಂಗ್ ಅಂದ್ರೆ ಏನ್ರಿ, ಸಾರ್ಟಿಂಗ್ ಏರಿಕೆ ಕ್ರಮ, ಈರಿಕೆ ಕ್ರಮ. ಈ ನಿಮ್ ಕ್ಲಾಸ್ನಾಗ ಸ್ಟೂಡೆಂಟ್ಸ್ ಇದಾರ ಅಂತ ತಿಳ್ಕೊರಿ. ಓಕೆ, ಎಲ್ಲ ಜಿಗ್ಜಾಗ್ ಹೆಸರು ಅದ ರೀ, Z ಹೆಸರು ಫಸ್ಟಿಗೆ ಅದ ರೀ, Y ಫಸ್ಟಿಂಗ್ ಏನದ ಅಂತ ತಿಳ್ಕೊರಿ. ಅವರಿಗೆಲ್ಲ ABCD ಆಲ್ಫಾಬೆಟ್ ಮಾಡ್ಬೇಕಾಗಿದ್ರಿ. ಆ ಟೈಮಿಗೆ ಒಂದು ಫೀಚರ್ ಯೂಸ್ ಮಾಡ್ತಾರೆ ಎಕ್ಸೆಲ್ ಒಳಗೆ, ಸಾರ್ಟಿಂಗ್ ಅಂತ ಫೀಚರ್. ಸಾರ್ಟಿಂಗ್ ಅಂದ್ರೆ ಏನ್ರಿ, ಕೊಟ್ಟಿರ್ತಕ್ಕಂಥ ಡೇಟಾವನ್ನ ಏನ್ ಮಾಡ್ಬೋದ್ರಿ, ಏರಿಕೆ ಮತ್ತು ಇಳಿಕೆ ಕ್ರಮದಾಗ ಏನ್ ಮಾಡ್ಬೋದ್ರಿ, ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಏನ್ ಮಾಡ್ಬೋದ್ರಿ, ಜೋಡಣೆ ಮಾಡ್ಬೋದು. ಅರೇಂಜಿಂಗ್ ದಿ ಡೇಟಾ ಇನ್ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಇಸ್ ಕಾಲ್ಡ್ ಸಾರ್ಟಿಂಗ್. ಸಾರ್ಟಿಂಗ್ ಅಂದ್ರೆ ಏನ್ರಿ, ಅರೇಂಜಿಂಗ್ ದಿ ಡೇಟಾ, ಡೇಟಾವನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅರೇಂಜ್ ಮಾಡೋದಕ್ಕೆ ಏನಂತ ಕರೀತಾರೆ, ಸಾರ್ಟಿಂಗ್ ಅಂತ ಕರೀತಾರೆ. ಅದ್ರಾಗೆ ರೀ, ಅದ್ರೊಳಗೆ ರೀ. ಈಗ ಸಪೋಸ್ ಇದು ಎಕ್ಸೆಲ್ ಅದ ರೀ, ಇಲ್ಲಿ ಏನೋ ನೀವು ಹೆಸರು ಎಂಟರ್ ಮಾಡಿದ್ರೆ ಅಂತ ತಿಳ್ಕೊರಿ, A ಕಾಲಮ್ ಒಳಗೆ ರಮೇಶ, ಸುರೇಶ, ಗಣೇಶ, ಅಭಿಷೇಕ್ ಲಾಸ್ಟಿಗೆ ಅದಂತ ತಿಳ್ಕೊರಿ. ಈಗ ನಮ್ಗೆ ABCD ಆಲ್ಫಾಬೆಟ್ ಪ್ರಕಾರ ಮಾಡ್ಬೇಕಾಗಿದ್ರಿ. ಆ ಟೈಮಿಗೆ ಏನ್ ಮಾಡ್ಬೇಕ್ರಿ, ಇಲ್ಲಿ ಒಂದ್ ಫೀಚರ್ ಅದ ರೀ, ಸ್ಟೈಲ್ ಅಂತ ಒಂದು ಇದು ಬರ್ತೀರಿ ಹೋಮ್ ಟ್ಯಾಬ್ ಒಳಗ್ರಿ. ಇಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಆಮೇಲೆ ಇಲ್ಲೇ ಇರ್ತೀರಿ ಆಪ್ಷನ್, ಅದು ಹೌದು ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್. ಅಲ್ಲಿ ಹೋಗಿ ಆಲ್ಮೋಸ್ಟ್ ಇದ್ರಾಗಿರಿ, ಹುಡುಗರ್ದು ಏನ್ ಡಾಟಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ನೋಡ್ರಿ, ಎಕ್ಸೆಲ್ ಒಳಗೆ ಮಾಡ್ತಾರೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಆಪ್ಷನ್ ಬರ್ತದೆ, ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್ ಅಂತ ಒಂದು ಆಪ್ಷನ್ ಬರ್ತದೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಇದು ಮಾಡ್ಬೇಕು, ಈ ರೀತಿ. ಸಾರ್ಟಿಂಗ್ ಫಿಲ್ಟರಿಂಗ್ ಅಂದ್ರೆ ಅರೇಂಜಿಂಗ್ ದಿ ಡೇಟಾ ಇನ್ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್. ಈಗ ನೋಡ್ರಿ ಕ್ರಿಕೆಟ್ ಒಳಗೆ ಏನಿರ್ತಾರೆ, ಫಸ್ಟ್ ಬ್ಯಾಟ್ಸ್ಮನ್, ವಿಕೆಟ್ ಕೀಪರ್, ಕ್ಯಾಪ್ಟನ್ ಹೆಸರು ಇರ್ತಾರೆ, ಲಾಸ್ಟಿಗೆ ಬಾಲರ್ ಹೆಸರು ಇರ್ತಾರೆ. ನೀವು ಫಸ್ಟಿಗೆ ಬಾಲರ್ ಹೆಸರು ನೋಡ್ಬೇಕಾದ್ರೆ ಆ ಟೈಮಿಗೆ ಏನ್ ಮಾಡೋದ್ರಿ, ಸಾರ್ಟಿಂಗ್ ಅನ್ನ ಯೂಸ್ ಮಾಡಿ, ಈ ರೀತಿ. ನೆಕ್ಸ್ಟ್ ಇನ್ನೊಂದು ಫಿಲ್ಟರಿಂಗ್ ಅಂತ ಆಪ್ಷನ್ ಅದ್ರಿ. ಫಿಲ್ಟರಿಂಗ್ ಅಂದ್ರೆ ಏನ್ರಿ, ಫಿಲ್ಟರಿಂಗ್ ಅಂದ್ರೆ ನಿಮ್ಗೆ ಯಾರ ಮಾಹಿತಿ ನೋಡ್ಬೇಕು, ಅದು ಅವ್ರದೇ ಮಾಹಿತಿ ನೋಡ್ಬೇಕು. ಓಕೆ, ಈಗ ನಿಮ್ ಕ್ಲಾಸ್ ಒಳಗೆ ರಿಸಲ್ಟ್ ಬಂತ್ರಿ, ಇವತ್ತು ಎಕ್ಸಾಂಪಲ್ ರಿಸಲ್ಟ್ ಬಂತು. ರಿಸಲ್ಟ್ ಬಂದಾಗ ನಿಮ್ಗೆ 90% ಎಷ್ಟು ಜನ ಸ್ಕೋರ್ ಮಾಡ್ಯಾರ ಅವ್ರದೇ ಡೇಟಾ ನೋಡ್ಬೇಕಾಗಿದ್ರಿ. ಅವಾಗ ಇದೊಂದು ಫೀಚರ್ ಅದ ರೀ, ಫಿಲ್ಟರಿಂಗ್ ಅಂತ. ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿ ನೀವು ಅಲ್ಲಿ ಕಂಡೀಷನ್ ಹಾಕ್ಬೇಕ್ರಿ, ಗ್ರೇಟರ್ ದನ್ 90 ಅಂತ ಈ ರೀತಿ ಬರ್ದಿರ ಅಂತ ತಿಳ್ಕೊರಿ. ಆಟೋಮೆಟಿಕ್ಲಿ ಮೋರ್ ದನ್ 90% ಯಾರು ಅವ್ರದೇ ಮಾತ್ರ ಡೇಟಾ ತೋರಿಸ್ತದೆ, ಈ ರೀತಿ. ಸೊ ದಟ್ ಇಸ್ ಫಿಲ್ಟರಿಂಗ್. ಫಿಲ್ಟರಿಂಗ್ ಅಂದ್ರೆ ಏನ್ರಿ, ಯಾವ ಡೇಟಾ ನಿಮ್ಗೆ ಬೇಕಾಗಿದ್ರಿ, ಬೇಕಾಗಿರ್ತಕ್ಕಂಥ ಡೇಟಾ ಮಾತ್ರ ತೋರಿಸ್ತಿರೋದು. ಬೇಕಾಗಿರೋ ಡೇಟಾವನ್ನ ಮಾತ್ರ ಇದು ಡಿಸ್ಪ್ಲೇ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ, ಫಿಲ್ಟರಿಂಗ್ ಅಂತ ಕರೀತಾರೆ. ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್, ಈ ರೀತಿ. ಆಮೇಲೆ ಕಂಡೀಷನಲ್ ಫಾರ್ಮೆಟಿಂಗ್ ಅಂತ ರೀ, ಸೇಮ್. ಕಂಡೀಷನಲ್ ಫಾರ್ಮೆಟಿಂಗ್ ಅಂದ್ರೆ ಏನ್ರಿ, ಹೈಲೈಟ್ ಮಾಡೋದ್ರಿ. ಈಗ ಎಕ್ಸೆಲ್ ಒಳಗ
ಒಂದ್ ಸುಮಾರು ಒಂದ್ 30 ಜನ ಸ್ಟೂಡೆಂಟ್ ಮಾಹಿತಿ ಅದ ತಿಳ್ಕೊಡಿ. ನನಗೆ ಏನ್ ಮಾಡ್ಬೇಕಾಗಿದ್ರೆ 90 ಮೇಲೆ ಯಾರು ತಗೊಂಡ್ರೆ ಅವ್ರಿಗೆ ರೆಡ್ ಕಲರ್ಲಿ ಅಂಡರ್ಲೈನ್ ಮಾಡ್ಬೇಕು, ರೆಡ್ ಕಲರ್ಲಿ ಅದ್ರ ಸೆಲ್ ಹೈಲೈಟ್ ಮಾಡ್ಬೇಕಾಗಿದ್ರೆ ಅವಾಗ ಒಂದು ಫೀಚರ್ ಯೂಸ್ ಮಾಡ್ತಾರೆ, ದಟ್ ಈಸ್ ಕಂಡೀಷನಲ್ ಫಾರ್ಮೆಟಿಂಗ್. ಕಂಡೀಷನಲ್ ಫಾರ್ಮೆಟಿಂಗ್ ಯಾಕೆ ಯೂಸ್ ಮಾಡ್ತಾರೆ? ಹೈಲೈಟ್ ಮಾಡಕ್ರಿ, ಹೈಲೈಟ್ ದಿ ಡೇಟಾ, ಆ ಡೇಟಾವನ್ನ ಹೈಲೈಟ್ ಮಾಡಕ್ ಯೂಸ್ ಮಾಡ್ತಾರೆ. ಅಲ್ಲಿ ಕಂಡೀಷನ್ ಹಾಕ್ಬೋದು ನೀವು ಅಗೇನ್, ಮೋರ್ ದೆನ್ 60 ಇದ್ರ ಗ್ರೀನು, ಮೋರ್ ದೆನ್ 70 ಇದ್ರ ರೆಡ್, ಓಕೆ ಮೋರ್ ದೆನ್ 90 ಇದ್ರ ಗ್ರೀನು. ಈ ರೀತಿ ಆಟೋಮೆಟಿಕ್ಲಿ ಆ ಸೆಲ್ಲಿಗೆ ಕಲರ್ ಬರ್ತದೆ. ಸೆಲ್ಲಿಗೆ ಆ ಸೆಲ್ ಏನ್ ಇರ್ತದೆ ನೋಡ್ರಿ, ಆ ಸೆಲ್ಲಿಗೆ ಆಟೋಮೆಟಿಕ್ಲಿ ಕಲರ್ ಬರ್ತಾ ಇರ್ತದೆ. ಈ ರೀತಿ ಶೇಡ್ ಆಗ್ತಾರೆ. ಕಂಡೀಷನಲ್ ಫಾರ್ಮೆಟಿಂಗ್, ಸಾರಿ ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್ ಎಡಿಟಿಂಗ್ ದಾಗ ಬರ್ತದೆ. ಕಂಡೀಷನಲ್ ಫಾರ್ಮೆಟಿಂಗ್ ಸ್ಟೈಲ್ ಒಳಗೆ ಬರ್ತದೆ, ಎಡಿಟಿಂಗ್ ಒಳಗೆ ಬರ್ತದೆ ನೋಡ್ರಿ. ಸಾರ್ಟಿಂಗ್ ಫಿಲ್ಟರಿಂಗ್ ಆಟೋ ಸಮ್ ಆಟೋ ಫಿಲ್ ಎಡಿಟಿಂಗ್ ನಾಗ ಬರ್ತದೆ. ದೆನ್ ಸ್ಟೈಲ್ ಒಳಗ ಕಂಡೀಷನಲ್ ಫಾರ್ಮೆಟಿಂಗ್ ಬರ್ತದೆ. ಕಂಡೀಷನಲ್ ಫಾರ್ಮೆಟಿಂಗ್. ನೆಕ್ಸ್ಟ್ ಇನ್ನೊಂದು ಹೌದ್ರಿ, ಇನ್ನೊಂದು ಆಟೋ ಸಂಬಂಧ ಬರ್ತಾರೆ. ಆಟೋ ಸಮ್, ಆಟೋ ಸಂಬಂಧ ಅಂದ್ರೆ ಆಟೋಮೆಟಿಕ್ಲಿ ಕ್ಯಾಲ್ಕುಲೇಷನ್ ಮಾಡೋದ್ರಿ. ಆಟೋ ಸಂಬಂಧ ಅಂದ್ರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದು. ಆಟೋ ಸಮ್ ಫೀಚರ್, ನೀವೇನೋ ಡೇಟಾ ಎಂಟರ್ ಮಾಡ್ರಿ, ಅದ್ರ ಸಮ್ ಮಾಡ್ಬೇಕಾಗಿದ್ರಿ. ಡೈರೆಕ್ಟ್ಲಿ ಏನ್ ಮಾಡ್ಬೇಕು, ಎಡಿಟಿಂಗ್ ನಾವು ಈ ರೀತಿ ಒಂದು ಸಿಗ್ಮಾ ಸಿಂಬಲ್ ಇರ್ತದೆ, ಸಿಗ್ಮಾ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಆಟೋ ಸಮ್ ಮಾಡ್ತೀವಿ ಈ ರೀತಿ. ನೆಕ್ಸ್ಟ್ ಇನ್ನೊಂದು ಫೀಚರ್ ಯಾವ್ದ್ರಿ, ಆಟೋ ಫಿಲ್ ಅಂತ ಬರ್ತದೆ. ಯಾವ್ದ್ರಿ? ಆಟೋ ಫಿಲ್. ಸಪೋಸ್ ಇಲ್ಲಿ ಎ ಬಿ ಸಿ ಡಿ ಅಂತ ಕಾಲಮ್ ಅದ ರೀ. ಓಕೆ, ನಾ ಎ ಕಾಲಮ್ ನಾಗ ಏನ್ ಬರೀತೀನಿ, ಮಂಡೇ ಅಂತ ಬರೀತೀನಿ. ಏನ್ ಬರೀತೀನಿ? ಮಂಡೇ. ಮಂಡೇ ಅಂತ ಬರೀತೀನಿ. ಮಂಡೇ ಬರ್ದಾಗ ಈ ಸೆಲ್ ಒಳಗೆ ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸ್ ಇರ್ತರಿ. ಏನಿದ್ರೆ ಸ್ಕ್ವೇರ್ ಬಾಕ್ಸ್. ಆ ಸ್ಕ್ವೇರ್ ಬಾಕ್ಸ್ ಏನ್ ಮಾಡ್ಬೇಕ್ರಿ, ಹಿಂಗ್ ಡ್ರ್ಯಾಗ್ ಮಾಡ್ಬೇಕ್ರಿ, ಎಳಿಬೇಕ್ರಿ ಮೌಸ್ ಇದ್ರಿ. ಆಟೋಮೆಟಿಕ್ಲಿ ಅದು ಹಿಂಗ್ ಜೊಕೊಂಡ್ ಕೆಳಗೆ ಬಂದಿರ ಮಂಡೇ ಆಗಣ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಆಟೋಮೆಟಿಕ್ಲಿ ಬರ್ತದೆ. ಈ ಫೀಚರ್ ಏನಂತ ಕರೀತಾರೆ? ಆಟೋ ಫಿಲ್ ಫೀಚರ್. ಆಟೋ ಫಿಲ್ ಫೀಚರ್ ಅಂದ್ರೆ, ಅಥವಾ ಸಪೋಸ್ ಜನವರಿ ಅಂತ ಬರೀತೀನಿ ರೀ, ನಾನು ಜನವರಿ ಅಂತ ಬರೀತೀನಿ. ಈ ಜನವರಿ ಅಂತ ಬರ್ದಾಗ ಇಲ್ಲಿ ಈ ಬಾಕ್ಸ್ ಬರ್ತರಿ ಸೆಲ್ ಒಳಗೆ, ಅದಕ್ಕೆ ಜಕ್ಕೊಂಡ್ ಕೆಳಗೆ ಹೋದ್ರಿ ಅಂತ ಆಟೋಮೆಟಿಕ್ಲಿ ಎಲ್ಲಾ ಮಂತ್ ಬಂದ್ ಬಿಡ್ತಾರೆ. ಇದಕ್ಕೆ ಆಟೋ ಫಿಲ್ ಫೀಚರ್ ಅಂತ ಕರೀತಾರೆ. ಆಟೋ ಫಿಲ್ ಫೀಚರ್. ನೆಕ್ಸ್ಟ್ ಇನ್ನೊಂದು ಆಟೋ ಸಂಬಂಧ ಬರ್ತದೆ. ಯಾವ್ದ್ರಿ? ಆಟೋ ಸಮ್. ಆಟೋ ಸಮ್ ಅಂದ್ರೆ ಏನಿಲ್ಲ, ಸಪೋಸ್ ಎ ಬಿ ಸಿ ಡಿ ಅಂತಕ್ಕಂಥ ಕಾಲಮ್ ಅದ. ಇಲ್ಲಿ ಸಪೋಸ್ ನಾ ಸೀರಿಯಲ್ ನಂಬರ್ 1 ಬರ್ದಿನ ಅಂತ ತಿಳ್ಕೊತೀನಿ. ಈ ರೀತಿ ನನಗ 1000 ಜನ ಸೀರಿಯಲ್ ನಂಬರ್ ಎಂಟ್ರಿ ಮಾಡ್ಬೇಕಾಗಿದೆ. ಅವಾಗ ನಾವು ಹುಚ್ಚರ್ತರ 1 2 3 ಎಂಟ್ರಿ ಮಾಡ್ಕೋತಾ ಕುಂದ್ರಲ್ರಿ. ನಾ ಏನ್ ಮಾಡ್ತೀನಿ, ಸಿಂಪಲ್ ಆಗಿ ಏನ್ ಮಾಡ್ಬೇಕ್ರಿ, ಇದಕ್ಕೆ ಏನ್ ಮಾಡ್ಬೇಕ್ರಿ, ಸಿಂಪಲ್ ಆಗಿ ಇಲ್ಲ ಇದು ಆಟೋ ಸಮ್ ಹೇಳತ್ತೀನಿ. ಈಗ ಸಪೋಸ್ ನೋಡ್ರಿ, ಇಲ್ಲಿ 20 30 40 ಈ ರೀತಿ 1000 ಜನರದ ರೇಟ್ ಅದ ರೀ. ಇದೆಲ್ಲ ನಂಗೆ ಟೋಟಲ್ ಮಾಡ್ಬೇಕಾಗಿದ್ರೆ ಆ ಟೈಮಿಗೆ ಏನ್ ಮಾಡ್ಬಾರ್ದ್ರಿ, ಸಿಂಪಲ್ ಆಗಿ ಇದೇನ್ ಕಾಲಮ್ ಅದ ನೋಡ್ರಿ, ಎಟ್ ಎ ಟೈಮ್ ಸೆಲೆಕ್ಟ್ ಮಾಡ್ಬೋದು, ಅಥವಾ ಒಂದೊಂದು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗೆ ಜೊಕ್ಕೋತ ಹೋಗ್ಬೇಕ್ರಿ. ಇಲ್ಲಿ ಈ ರೀತಿ ಸ್ಕ್ವೇರ್ ಏನೋ ಬರಲ್ರಿ, ಹಿಂಗ್ ಜೊಕ್ಕೊಂಡು ಹೋದ್ರೆ ಆಟೋಮೆಟಿಕ್ಲಿ ಅದ್ರ ಕ್ಯಾಲ್ಕುಲೇಷನ್ ಬರ್ತಾ ಇರ್ತದೆ. ಈ ರೀತಿ ದಟ್ ಈಸ್ ಆಟೋ ಸಮ್. ಆಟೋ ಫಿಲ್ ಅಂದ್ರೆ ಒಂದ್ ಆದ ತಕ್ಷಣ ಒಂದ್ ನಂಬರ್ ಬರೋದ್ರಿ, 1 2 3 4. ಇದು ಹಂಗಿಲ್ರಿ. ಆಟೋ ಸಮ್ ಅಂದ್ರು ಟೋಟಲ್ ಮಾಡೋದ್ರಿ. ಇದು ಒಂದು ಕಾಲಮ್ ಅಲ್ಲಿ ಇರ್ತಕ್ಕಂತ ಆ ಸಂಖ್ಯೆಗಳ ಪ್ಲಸ್ ಮಾಡೋದಕ್ಕೆ ಆಟೋ ಸಮ್ ಅಂತ ಕರೀತಾರೆ. ಆಟೋ ಫಿಲ್ ಅಂದ್ರೆ ಏನ್ರಿ, ಮುಂದುವರಿದ ಭಾಗ. ಓಕೆ, ಮಂಡೇ ಟ್ಯೂಸ್ಡೇ ಬರೋಣ ಆಟೋಮೆಟಿಕ್ಲಿ ಏನ್ ಮಾಡ್ಬೇಕ್ರಿ, ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಆಟೋಮೆಟಿಕ್ಲಿ ಬರ್ಬೇಕು. ಸೊ ದಿಸ್ ಇಸ್ ಆಟೋ ಫಿಲ್ ಅಂಡ್ ಆಟೋ ಸಮ್. ಆಟೋ ಸಮ್ ಅಂದ್ರೆ ಏನಾಗ್ತರಿ, ಲೆಕ್ಕಾಚಾರ ಮಾಡ್ತಾರೆ. ಮುಂದ್ ಬರ್ತಕ್ಕಂಥ ಡಿಜಿಟ್ ಪ್ಲಸ್ ಮಾಡ್ಕೊತಾ ಹೋಗ್ತಾರೆ. ಇಲ್ಲಿ ಹಂಗಿಲ್ರಿ, ಮುಂದ್ ಬರ್ತಕ್ಕಂಥ ಡಿಜಿಟಿಗೆ ಮಾತ್ರ ಡಿಸ್ಪ್ಲೇ ಮಾಡ್ತಾರೆ. ಯಾವ್ದ್ರಿ? ಆಟೋ ಫಿಲ್. ದಿಸ್ ಇಸ್ ಆಟೋ ಫಿಲ್ ಅಂಡ್ ಆಟೋ ಸಮ್. ಈಗ ಸಪೋಸ್ ಇಲ್ಲ ಅದ ನೋಡ್ರಿ ಎಕ್ಸಾಂಪಲ್ ರೀ. ಈಗ ಇದು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡಿ ನಾ ಏನ್ ಮಾಡ್ಬೇಕ್ರಿ, ಆಟೋ ಸಮ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಇಲ್ಲಿ ಸಮ್ ಆಗ್ತಾರೆ ಟೋಟಲಿ. ದಿಸ್ ಇಸ್ ಆಟೋ ಸಮ್ ಫೀಚರ್. ಫಂಕ್ಷನ್ ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಈಗ ಸಪೋಸ್ ಇಲ್ಲಿ 61 62 63 64 ಅದ ರೀ. ಈಗ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದ ಪೇಪರ್ ಆಟೋಮೆಟಿಕ್ಲಿ 65 66 67 68 ಈ ರೀತಿ ಆಟೋಮೆಟಿಕ್ ಬರ್ತದೆ. ದಟ್ ಈಸ್ ಆಟೋ ಫಿಲ್. ದಟ್ ಈಸ್ ಆಟೋ ಫಿಲ್. ಈ ರೀತಿ ಈ ಫಂಕ್ಷನ್ಸ್ ನ ಯೂಸ್ ಮಾಡ್ತಾರೆ.
autofill and auto sort. ಇದ್ರಾಗ ಏನು ಅವಶ್ಯಕತೆ ಇರಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಇದು ಯಾವ್ದೈತ್ರಿ ಸೆಲ್ ಅಡ್ರೆಸ್ ಆಯ್ತು, ಇದು ಫಾರ್ಮುಲಾ ಬಾರ್ ಆಯ್ತು. ಆಮೇಲೆ ಇದೇನ್ರಿ 1 2 3 ದಿಸ್ ಇಸ್ ರೋ ಅಂಡ್ ABCD ಕಾಲಮ್. ಮತ್ತೇನು ಎಕ್ಸಾಮ್ ನ ಕೇಳಿದಾರೆ, ಇದು ಕೇಳಿದಾರೆ, ಇದು ಹೇಳಿನ ಆಲ್ರೆಡಿ. ಬೈ ಡಿಫಾಲ್ಟ್ ಆಗಿ ಎಷ್ಟು ಇರ್ತಾವ್ರಿ ಶೀಟ್? 3 ಶೀಟ್ ಇರ್ತಾವ್ರಿ, ಶೀಟ್ 1 ಶೀಟ್ 2 ಶೀಟ್ 3. ಎಷ್ಟು ಕಾಲಮ್ ಇರ್ತಾವ್ರಿ ಟೋಟಲ್? ರೋಸ್ 1,48,500. ಕಾಲಮ್ಸ್ ರೀ 64,000. ಸೆಕೆಂಡ್ ಕಾಲಮ್ ಯಾಕೋ ಬೋಲ್ಡ್ ಹೇಳಿದೀನಿ ಕಾಣಿಸ್ತದೆ. ಕಾಲಮ್ ಎಷ್ಟು ಹೇಳಿನ್ರಿ? ಮೇ ಬಿ ಓಲ್ಡ್ ಹೇಳಿನ್ರಿ ಟೋಟಲ್. ಸಾರಿ, ಕಾಲಮ್ 16,308. 64 ಇಲ್ರಿ, ಅದು ಓಲ್ಡ್ ಡೇಟ್ ಅದ ರೀ, ಅದು ಓಲ್ಡ್ ಅದ 65,000. ಓಲ್ಡ್ ಎಕ್ಸೆಲ್ ಒಳಗ 64,536 ರೋಸ್ ಇರ್ತೀರಿ ಅಂಡ್ 256 ಕಾಲಮ್ಸ್ ಇರ್ತೀರಿ ಓಲ್ಡ್ ವರ್ಷನ್ ಒಳಗ. ಸೊ ಇದ್ರಾಗ ಕಾಲಮ್ಸ್ ಓನ್ಲಿ 16,384 ನೋಡಿ, 16,384. ನಾ 64 ಬರ್ದೇನೇನ್ರಿ? 16,000 ಎಲ್ಲದ್ರಿ ಅದು? ಇದು 16 ಮಾಡ್ರಿ, 64 ಇಲ್ರಿ. 16,384 ಅದು ಓಲ್ಡ್ ವರ್ಷನ್ ಒಳಗಿತ್ತು. 65,000 ಅಲ್ಲಿ ರೋಸ್ ಇತ್ತು, ಇದು ಕಾಲಮ್ ಅದ. ಕಾಲಮ್ ಕರೆಕ್ಟ್ ಅದ, ಇದು ರೋಸ್ ಕರೆಕ್ಟ್ ಅದ್ರಿ, ಕಾಲಮ್. ಸೊ ಓಲ್ಡ್ ಏನಿರ್ತ ನೋಡ್ರಿ MS Excel ಅದ್ರೊಳಗ 65,000 ಇದ್ದು ರೀ. 65,536 ರೋಸ್, 256 ಕಾಲಮ್. 65,000 ಕೇಳಲ್ರಿ, ಓಲ್ಡ್ ಕೇಳಲ್ರಿ, ಇವು ರೋಸ್ ರೀ. ಆಮೇಲೆ 256 ಕಾಲಮ್, ಇದು ಓಲ್ಡ್ ರೀ. 2007 ಲಿಂದ ಚೇಂಜ್ ಆಯ್ತು. 1,48,576. Old rows 65,536. Columns 256. Columns 256. ಇದು ಬೇಕಾದ್ರೆ ಬರ್ಕೋತೀರಿ ಅಂದ್ರೆ ಬರ್ಕೋರಿ. ಇದೆ ರೀ, ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಲ್ಲಿಗೆ ಬಣ್ಣ ಹಾಕೋದು, ಕಲರ್ ಮಾಡೋದಿದ್ರು ಅಥವಾ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡೋದು ಸ್ಟೈಲ್ ಅನ್ನ ಯೂಸ್ ಮಾಡ್ತಾರೆ. ಆಮೇಲೆ ಯಾವುದೇ ಒಂದು ಸೆಲ್ ಅಲ್ಲಿ ಕರೆಂಟ್ ಕಾಲಮ್ ಅಥವಾ ಡಿಲೀಟ್ ಮಾಡೋದಿದ್ರು ಇಲ್ಲಿ ಸೆಲ್ ಅಂತ ಒಂದು ಟ್ಯಾಬ್ ಅದ್ರಿ, ಸೆಲ್ ಅಲ್ಲಿ ಹೋಗ್ಬೇಕು. ಈಗ ಏನಾಗಿರ್ತಾರೆ, ಇಲ್ಲಿ ಏನೋ ನೀವು 6ನೇ ನಂಬರ್ ಮೇಲೆ ಏನೋ ಒಂದು ಡಾಟಾ ರಾಂಗ್ ಇರ್ತೀರಿ, ಅಂದ್ರೆ ಡಿಲೀಟ್ ಮಾಡ್ಬೇಕಾಗಿದೆ. ಆ ಟೈಮ್ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು, ಅದು ಮಾಡ್ತಾರೆ. ಬಟ್ ಅಲ್ಲಿ ಏನ್ ಮಾಡ್ಬೇಕ್ರಿ, ಆ ಒಂದು ಇದಕ್ಕೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸೆಲ್ ಒಳಗೆ ಹೋಗ್ಬೇಕ್ರಿ. ಸೆಲ್ ಒಳಗೆ ಹೋಗ್ರಿ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ ಯಾವ ರೋ ಡಿಲೀಟ್ ಮಾಡ್ಬೇಕನ್ನತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಡಿಲೀಟ್ ಆಗ್ತದೆ. ಶಾರ್ಟ್ಕಟ್ ಅದ ರೀ, ಕಂಟ್ರೋಲ್ CTRL, ಕಂಟ್ರೋಲ್ ಪ್ಲಸ್ ಡೌನ್, ಆಮೇಲೆ ಕಂಟ್ರೋಲ್ ಪ್ಲಸ್ ರೈಟ್, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಕಂಟ್ರೋಲ್ ಪ್ಲಸ್ ಡೌನ್ ಅಂದ್ರೆ ಏನಾಗ್ತಾರೆ, ಎಂಟೈರ್ ಕಂಟ್ರೋಲ್ ಪ್ಲಸ್ ಡೌನ್ ಟೋಟಲ್ ಏನಾಗ್ತಾರೆ, ಇದು ಎಂಟೈರ್ ಕಾಲಮ್ ಸೆಲೆಕ್ಟ್ ಆಗ್ತಾರೆ. ಕಂಟ್ರೋಲ್ ಪ್ಲಸ್ ರೈಟ್ ಅಂದ್ರೆ
ಎಂಟೈರ್ ರೋ ಪೂರ್ತಿ ಎಷ್ಟು ರೋ ಅಷ್ಟೆಲ್ಲ ಸೆಲೆಕ್ಟ್ ಆಗ್ತದೆ. ಈ ರೀತಿ ಸಂಪೂರ್ಣ ಕಾಲಮ್ ಸಂಪೂರ್ಣ ರೋ ಅನ್ನ ಸೆಲೆಕ್ಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಕಾಲಮ್ ಅಂಡ್ ರೋ ಸಂಪೂರ್ಣ ಕಾಲಮ್ ಅನ್ನ ಆಯ್ಕೆ ಮಾಡೋದು. ಆಲ್ ಕಾಲಮ್ಸ್ ಎಷ್ಟು ಕಾಲಮ್ ಇರ್ತೋ ಅಷ್ಟೇ. ಆಮೇಲೆ ಕಂಟ್ರೋಲ್ ಪ್ಲಸ್ ಆರ್ ರೈಟ್ ಅಂದ್ರೆ ರೈಟಿಗೆ ಹೋಗ್ತೀರಿ. ರೈಟಿಗೆ ಇವೆಲ್ಲ ರೋನೇ ಇಲ್ರಿ, ಎಲ್ಲ ರೋ ಸೆಲೆಕ್ಟ್ ಆಗ್ಬಿಡ್ತಾರೆ. ಕಂಟ್ರೋಲ್ ಪ್ಲಸ್ ಡೌನ್ ಸಂಪೂರ್ಣ ಕಾಲಮ್ ಅನ್ನ ಆಯ್ಕೆ ಮಾಡಲು, ಕಂಟ್ರೋಲ್ ಪ್ಲಸ್ ರೈಟ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಏನಾಗ್ತದೆ ಸಂಪೂರ್ಣ ರೋ ಅನ್ನ ಆಯ್ಕೆ ಮಾಡಲು ಬಳಸ್ತಾರೆ ಈ ರೀತಿ. ಆಮೇಲೆ ರಿಬ್ಬನ್ ಅಂದ್ರೆ ಏನ್ರಿ? ರಿಬ್ಬನ್ ಇದನ್ನು ಎಲ್ಲೂ ಕೇಳಿದಂತೆ ಎಕ್ಸಾಮ್. ರಿಬ್ಬನ್ ಅಂದ್ರೆ ಏನಿಲ್ಲ, ಎಲ್ಲಿ ಮೆನು ಬಾರ್ ಮತ್ತು ಟೂಲ್ ಬಾರ್, ಮೆನು ಬಾರ್ ಮತ್ತು ಟೂಲ್ ಬಾರ್, ಮೆನು ಬಾರ್ ಮತ್ತು ಟೂಲ್ ಬಾರ್ ಏನಪ್ಪಾ ಅಂದ್ರೆ ಕಾಂಬಿನೇಷನ್ ಗೆ ರಿಬ್ಬನ್ ಅಂತ ಕರೀತಾರೆ. ಏನಂತ ಕರೀತಾರೆ? ರಿಬ್ಬನ್. ಆಮೇಲೆ ನಾವು ಡೈರೆಕ್ಟ್ ಯಾವ್ದಾದ್ರು ಕ್ಯಾಲ್ಕುಲೇಷನ್ ಮಾಡತ್ತೆ ಅಂತ ತಿಳ್ಕೊರಿ, ಫಾರ್ಮುಲಾ ಮಾಡೋದಾಗ ಎಲ್ಲಾ ಮಾಹಿತಿ ಬರ್ತಾ ಇರ್ತದೆ. ಈಗ ಸಪೋಸ್ ನಾ ಪ್ಲಸ್ ಮಾಡತ್ತೀನಿ ಅಂತ ತಿಳ್ಕೊರಿ, ಯಾವ್ದ್ರಿ? ಸಪೋಸ್ ಎಂ ಕಾಲಮ್ M1 M2 M3 ಪ್ಲಸ್ ಮಾಡತ್ತೀನಿ ಅಂತ ತಿಳ್ಕೊರಿ, ಅಲ್ಲಿ ಆಟೋಮೆಟಿಕ್ಲಿ ಈ ರೀತಿ ಬರ್ತಾ ಇರ್ತದೆ. ಸಮ್ ಇನ್ ದ ಬ್ರಾಕೆಟ್ M1 ಪ್ಲಸ್ M2 ಪ್ಲಸ್ ಈ ರೀತಿ ಆಟೋಮೆಟಿಕ್ಲಿ ಅಲ್ಲಿ ಬರ್ತಾ ಇರ್ತದೆ. ಇಲ್ಲಿ ಫಾರ್ಮುಲಾ ಬಾರ್ ಒಳಗೆ ಯಾವ್ದು ಒಂದು ಕ್ಯಾಲ್ಕುಲೇಷನ್ ಮಾಡತ್ತೆ. ಇದು ಎಕ್ಸಾಮ್ ನಾಗ ಕೇಳಿದಾರೆ ಒಂದ್ಸರಿ. ಆಕ್ಟಿವ್ ಸೆಲ್ ಅಲ್ಲಿ ನೀವು ಯಾವ್ದಾದ್ರು ಮಾಹಿತಿ ಎಂಟ್ರಿ ಮಾಡೋ ಟೈಮಿಗೆ ಅದ್ರ ಮಾಹಿತಿ ಎಲ್ಲಿ ಡಿಸ್ಪ್ಲೇ ಆಗ್ತದೆ? ಆಪ್ಷನ್ ಎ ಸೆಲ್ ಅಡ್ರೆಸ್ ಬಾಕ್ಸ್, ಆಪ್ಷನ್ ಬಿ ಫಾರ್ಮುಲಾ ಬಾಕ್ಸ್, ಆಪ್ಷನ್ ಡಿ ಈ ರೀತಿ ಕೊಡ್ತಾನೆ. ದಟ್ ಇಸ್ ವಾಟ್ ಸೆಲ್ ಅಡ್ರೆಸ್ ಒಳಗ ಯಾವ ಸೆಲ್ ಒಳಗ ನೀವು ಸೆಲೆಕ್ಟ್ ಮಾಡ್ರಿ ಅದು ರೀ. ಆಮೇಲೆ ಏನಾದ್ರಾಗ ಮಾಹಿತಿ ಎಂಟ್ರಿ ಮಾಡತ್ತೀರಿ ನೋಡ್ರಿ, ಅದು ಫಾರ್ಮುಲಾ ಬಾರ್ದಾಗ ಆಗ್ತದೆ. ಅರ್ಥ ಆಗತ್ತರಿ? ಯಾವ ಸೆಲ್ ಸೆಲೆಕ್ಟ್ ಮಾಡ್ರಿ ಅದ್ರ ಸೆಲ್ ಅಡ್ರೆಸ್ ಇದ್ರಾಗ ತೋರಿಸ್ತೀರಿ ಮಾಹಿತಿ ಈ ಬಾಕ್ಸ್ ಒಳಗ್ರಿ. ಆಮೇಲೆ ಏನೆಲ್ಲ ಎಂಟ್ರಿ ಮಾಡತ್ತೀರಿ ನೋಡ್ರಿ ಅದು ಫಾರ್ಮುಲಾ ಬಾರ್. ಇದು ಫಂಕ್ಷನ್ ಅಂತ ಕರೀತಾರೆ ಅಥವಾ ಫಾರ್ಮುಲಾ ಬಾರ್ ಅಂತ ಕರೀತಾರೆ ಈ ರೀತಿ. ಸೊ ಇದ್ರೊಳಗೆಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಏನೇನು ನೀವು ಬರ್ಲತ್ತೀರಿ ನೋಡ್ರಿ ಎಲ್ಲ ಇದ್ರಾಗ ಡಿಸ್ಪ್ಲೇ ಆಗ್ತದೆ. ದಟ್ ಇಸ್ ವಾಟ್ ಫಾರ್ಮುಲಾ ಬಾರ್ ಫಂಕ್ಷನ್ ಬಾರ್ ಅಂತ ಹೇಳಿ. ಈ ರೀತಿನ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ರು. ಅಷ್ಟೇ ಫೀಚರ್ಸ್ ಮತ್ತೇನು. ಈ ಫೀಚರ್ಸ್ ಮೇಲೆ ಭಾಳ ಸರಿ ಎಕ್ಸಾಮ್ ಕೇಳಿದಂತ ಕ್ವಶನ್. ಎಲ್ಲಾದ್ರೂ ಫೀಚರ್ಸ್ ಡೇಟಾ ನಿರ್ವಹಣೆ, ಫಾರ್ಮುಲಾ, ಚಾರ್ಟ್, ಸಾರ್ಟಿಂಗ್, ಫಿಲ್ಟರಿಂಗ್, ಕಂಡೀಷನಲ್ ಫಾರ್ಮ್ಯಾಟಿಂಗ್, ಆಟೋಸಮ್, ಆಟೋಫಿಲ್ ಈ ರೀತಿ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದ್ರು. ಚಾರ್ಟ್ ಮೇಲೆ ಇನ್ನ ಯಾವುದೇ ಎಕ್ಸಾಮ್ ಕ್ವಶನ್ ಕೇಳಿಲ್ಲ. SSC ಎಕ್ಸಾಮ್ ಕೇಳಿದ್ರು. ದಿಸ್ ಆಲ್ ಅಬೌಟ್ MS. ಇದ್ರ ಮೇಲೂ ಕ್ವಶನ್ ಕೇಳಿದ್ದಾರೆ. ಸಾರ್ಟಿಂಗ್ ಅಂಡ್ ಫಿಲ್ಟರಿಂಗ್. ಫಂಕ್ಷನ್ಸ್ ನಾನು ನಾಳೆ ಬರೆಸ್ತೀನಿ. ಸ್ವಲ್ಪ ನೋಟ್ ಸಿಗ್ತಿಲ್ಲ. ಕೆಲವೊಂದು ಶಾರ್ಟ್ಕಟ್ ಕೀಸ್ ಅವ್ರಿ MS Excel. ಕರೆಂಟ್ ಟೈಮ್, ಕರೆಂಟ್ ಡೇಟ್ ಅದು ನೋಡಕ್ ಯಾವ ಶಾರ್ಟ್ಕಟ್ ಯೂಸ್ ಮಾಡ್ತಾರ. ಅಥವಾ ನೀವು ಯಾವುದೋ ಒಂದು ಸೆಲ್ ಮೇಲೆ ಇದ್ದೀರಿ, 1,20,000 ಸೆಲ್ ಮೇಲೆ ಇದ್ರಿ ಅಂತ ತಿಳ್ಕೊರಿ. ಈಗ ನಿಮಗೆ ಏನ್ ಮಾಡ್ಬೇಕಾಗಿದ್ರಿ? ಫಸ್ಟ್ ಸೆಲಿಗೆ ಬರ್ಬೇಕಾಗಿದೆ. ಆ ಟೈಮಿಗೆ ಸ್ಕ್ರೋಲ್ ಮಾಡ್ಕೋತ ಕುಂದ್ರಪ್ಲೇ ಇಲ್ರಿ, ಅದೊಂದು ಶಾರ್ಟ್ಕಟ್ ಕೀ ಅದ. ಲಾಸ್ಟ್ ಸೆಲಿಗೆ ಹೋಗ್ಬೇಕಾದ್ರೆ ಶಾರ್ಟ್ಕಟ್ ಕೀ, ಫಸ್ಟ್ ಸೆಲಿಗೆ ಬರ್ಬೇಕಾದ್ರೆ ಶಾರ್ಟ್ಕಟ್. ಯಾವ ರೀತಿ MS ವರ್ಡ್ ಒಳಗ ಹೋಮ್ ಟ್ಯಾಬ್ ಕ್ಲಿಕ್ ಮಾಡಿದ್ರೆ ಏನಾಗ್ತಿದ್ರಿ? ಅದು ಇದ್ರಾಗ ಹೇಳಿ ನೋಡಿ ಶಾರ್ಟ್ಕಟ್. ಎಕ್ಸೆಲ್ ಅನ್ನತ್ತೀನಿ, ಕೀಬೋರ್ಡ್ ಒಳಗೆ ಹೇಳಿ ನೋಡ್ರಿ. ಹೋಮ್ ಕೀ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ? ಹೋಮ್ ಕೀ ಕ್ಲಿಕ್ ಮಾಡಿದ್ರು ಫಸ್ಟ್ ಸೆಲಿಗೆ ಬರ್ತಾರೆ ಆಟೋಮೆಟಿಕ್ಲಿ ಕರ್ಸರ್. ನೆಕ್ಸ್ಟ್ ಎಂಡ್ ಮಾಡಿದ್ರಂದ್ರು ಎಂಡ್ ಕೀ, ಲಾಸ್ಟ್ ಸೆಲ್ ಆಫ್ ದಿ ಎಕ್ಸೆಲ್ ಈ ರೀತಿ. ಎಲ್ಲ ಕೆಲವೊಂದು ಶಾರ್ಟ್ಕಟ್ ಕೀಸ್ ಅವ್ರಿ. ಹೋಮಿಗೆ ಬರ್ಬೇಕಾದ್ರು, ಎಂಡಿಗೆ ಬರ್ಬೇಕಾದ್ರು ಶಾರ್ಟ್ಕಟ್ ಕೀಸ್ ನಾಳೆ ಬರ್ಸಂತ. ಆಮೇಲೆ ಮತ್ತೇನ್ ಕೇಳಿದ ಎಕ್ಸಾಮ್ನಾಗ? ಅಲೈನ್ಮೆಂಟ್ ಇಲ್ಲೂ ಬರ್ತಾವ್ರಿ. ಅಲೈನ್ಮೆಂಟ್ಸ್ ಸೇಮ್ MS ವರ್ಡ್ನಾಗ ಏನ್ ಬರ್ತಾವ ಅವೇ ಕಾಪಿ ಆಗ್ತಾವ್ರಿ. ಬಟ್ ಅಷ್ಟೇ ವರ್ಕಿಂಗ್ ಬೇರೆ ಇರ್ತದೆ. ಒಂದು ಫೀಚರ್ ಅದ ರೀ ಅದು. ಏನೋ ಪಾಯಿಂಟ್ ಅದ ರೀ, ಅದು ತಿಳಿದ ಎಕ್ಸಾಮ್ನಾಗ ನೀವು ಬರ್ಸಿ ನಿಮ್ಗೆ ಹೇಳಿನ್ರಿ.
ಎಂ ಎಸ್ ಎಕ್ಸೆಲ್ ಅದೇನು ಹೋಮ್ ಪೇಜ್ ಏನಾಗ್ತದಕ್ಕೆ ಏನಂತ ಕರೀತಾರೆ, ವರ್ಕ್ ಬುಕ್ ಅಂತ ಕರೀತಾರೆ ನೋಡ್ರಿ. ಎಂ ಎಸ್ ವರ್ಲ್ಡ್ ವರ್ಕ್ ಬುಕ್, ಇದ್ರದ್ದು ವರ್ಕ್ ಬುಕ್, ಬಟ್ ಡಿಫ್ರೆನ್ಸ್ ಏನದ ರೀ, ವರ್ಕ್ ಬುಕ್ ಒಳಗೆ ವರ್ಕ್ ಶೀಟ್ ಇರ್ತದೆ. ಓಕೆ, ಇದೇನು ವೈಟ್ ಕಲರ್ ಏನದ ನೋಡ್ರಿ, ಇದ್ರ ಮೇಲೆ ಏನ್ ಬಂದದ್ರಿ, ರೋ ಅಂಡ್ ಕಾಲಮ್ ಬಂದದ್ರಿ, ಇದಕ್ಕೆ ವರ್ಕ್ ಶೀಟ್ ಅಂತ ಕರೀತಾರೆ. ಎಂ ಎಸ್ ಎಕ್ಸೆಲ್ ಅಲ್ಲಿ ನೀವೇನ್ ಡೇಟಾ ಎಂಟ್ರಿ ಮಾಡ್ತೀರಿ ನೋಡ್ರಿ, ಅದು ವರ್ಕ್ ಬುಕ್ ನಾಗೆ ಮಾಡ್ತೀರಿ, ಬಟ್ ವರ್ಕ್ ಬುಕ್ ಒಳಗೆ ಏನಿರ್ತೀರಿ, ವರ್ಕ್ ಶೀಟ್ ಇರ್ತದೆ ಈ ರೀತಿ. ಸೊ ಎಂ ಎಸ್ ಎಕ್ಸೆಲ್ ನಲ್ಲಿ ನೀವೇನ್ ಡೇಟಾ ಸೇವ್ ಮಾಡ್ತೀರಿ ನೋಡ್ರಿ, ಅದಕ್ಕೆ ವರ್ಕ್ ಬುಕ್ ಅಂತ ಕರೀತಾರೆ. ಇಲ್ಲ ಎಕ್ಸಾಮ್ ನ ಹಂಗೆ ಕೇಳ್ರಿ, ಬೈ ಡಿಫಾಲ್ಟ್ ಆಗಿ ಎಷ್ಟು ವರ್ಕ್ ಶೀಟ್ ಓಪನ್ ಆಗ್ತದೆ ಅಂತ. ಬಟ್ ನೀವೇನೆಲ್ಲ ವರ್ಕ್ ಮಾಡತ್ತೀರಿ ಎಲ್ಲ ವರ್ಕ್ ಶೀಟ್ ಮೇಲೆ ಮಾಡ್ತೀರಿ, ಎಲ್ಲ ವರ್ಕಿಂಗ್ ಎಲ್ಲ ವರ್ಕ್ ಶೀಟ್ ಒಳಗೆ. ಏನಾದ್ರೂ ಡೌಟ್ ಇದ್ರೆ ಕೇಳೋಣ. ಮೇನ್ ಫೀಚರ್ಸ್ ಮೇಲೆ ಫೋಕಸ್ ಮಾಡ್ರಿ, ಫೀಚರ್ಸ್ ಕೇಳ್ತಾನೆ. ನಾಳೆ ಶಾರ್ಟ್ಕಟ್ ಕೇಸ್ ಬರ್ತೇನೆ ಎಂ ಎಸ್ ಎಕ್ಸೆಲ್. ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ರೀ ಮ್ಯಾಥ್ಸ್